ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಭಾರತದ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತೇನೆ. ತುಂಬ ಇಂಪಾರ್ಟೆಂಟ್ ಇದೆ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನೀವು ಕೂಡ ಆನ್ಸರ್ ಮಾಡ್ತಾ ಹೋಗಿ. ನಾನು ಫಸ್ಟ್ ಕ್ವಶನ್ ಇಲ್ಲಿ ನಿಮ್ಮ ಕಣ್ಣು ಮುಂದೆ ಕಾಣ್ತಿದೆ ಅನ್ಕೋತೀನಿ ನೋಡಿ. ಪಾವತಿಗಳ ಬಾಕಿಯ ಚಾಲ್ತಿ ಲೆಕ್ಕವು ಇದನ್ನು ಒಳಗೊಳ್ಳುತ್ತದೆ ಅಂತ ಸ್ವಲ್ಪ ವಿಚಾರ ಮಾಡಿ. ನಾನು ಆನ್ಸರ್ ಹೇಳೋದಕ್ಕಿಂತ ಮುಂಚೆ ನೀವೇ ಹೇಳಕ್ಕೆ ಟ್ರೈ ಮಾಡಬೇಕು. ಇದನ್ನ ಇಂಗ್ಲಿಷಲ್ಲಿ BOP ಅಂತ ಕರಿತೀವಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇದನ್ನು ಒಳಗೊಳ್ಳುತ್ತದೆ ಅಂತ ಪ್ರಶ್ನೆ ಇದೆ. ಸೊ ಆನ್ಸರ್ ನಿಮಗೆ ಗೊತ್ತಾಯ್ತಾ? ವಿಡಿಯೋ ನಿಂದಿರಿಸ್ಕೊಂಡು ನೀವು ಆನ್ಸರ್ ಗೆಸ್ ಮಾಡಬೇಕಾಯ್ತಾ? ನಾ ಹೇಳೋಕ್ಕಿಂತ ಮುಂಚೆ ಅದು ಭಾಳ ಇಂಪಾರ್ಟೆಂಟ್ ಆಯ್ತಾ. ಈಗ ನೋಡಿ, ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನಾ ಹೇಳ್ತೀನಿ ನೋಡಿ. ಈಗ ಇಲ್ಲಿ ಸಿ ಆಗುತ್ತೆ, ವ್ಯಾಪಾರ ಬಾಕಿ, ನಿವ್ವಳ ಹೂಡಿಕೆ ಆದಾಯಗಳು ಮತ್ತು ನಿವ್ವಳ ವರ್ಗಾವಣೆಗಳು ಅಂತ ಆಗುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ತಗೊಳ್ಳೋಣ. ಯಾರಿದ್ದಾರೆ? ಉಡಾಳ ಅಂತಿದ್ದಾನೆ ಒಬ್ಬ, ಹೆಸರು ಉಡಾಳ, ಸುರೇಶ ಮಹೇಶ ಅಂತ ಉಡಾಳ ಒಬ್ಬ. ಈ ಹುಡುಗನ ವರ್ಷದ ಆದಾಯ ಎಷ್ಟು, ಒಳಗಡೆ ಬರುವಂಥ ಅಮೌಂಟ್ ಎಷ್ಟು ಅಂದರೆ, ಈಗ ತೊಗರಿ ಮಾರ್ದ, ಹತ್ತಿ ಮಾರ್ದ, ಕಬ್ಬು ಮಾರ್ದ, ವರ್ಷದ ಆದಾಯ 10 ಲಕ್ಷ ಇದೆ ಅನ್ಕೊಳ್ಳೋಣ. ಅವನ ಮನೆಗೆ ಒಳಗಡೆ ಬರುವಂಥ ಹಣ ಇದು. ಆಮೇಲೆ ಖರ್ಚು ಇರ್ತೈತೆ ಅವನು, ಹೌದಲ್ರಿ? ಖರ್ಚು ಇರ್ತೈತೆ. ಅವ ಬೀಡಿ ಸೇರ್ತಾನೆ, ಸಿಗರೇಟ್ ಸೇರ್ತಾನೆ, ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ತಾನೆ, ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹಾಕ್ತಾನೆ, ಅಲ್ಲಿ ಫೀಸ್ ಕಟ್ಟಬೇಕು, ಮನೆಗೆ ಸಂತಿ ತರಬೇಕು, ಅವು ಖರ್ಚದವು, ಹೌದಾ? ಸೊ ಅವೊಂದು 4 ಲಕ್ಷ ಖರ್ಚಿದೆ ಅನ್ಕೊಳ್ಳೋಣ. ಹೀಗೆ ಒಟ್ಟು ಅವನ ಮನೆಯಿಂದ ಎಷ್ಟು ದುಡ್ಡು ಹೊರಗೆ ಹೋಯ್ತು, ಎಷ್ಟು ಬಂತು ಅಂತ ಲೆಕ್ಕ ಹಾಕ್ತಾರಲ್ಲ, ಅದಕ್ಕೆ BOP ಅಂತ ಕರೀತಾರೆ. ಇದು ದೇಶಕ್ಕೆ ಅನ್ವಯಿಸಿ ನಾನು ಹೇಳಬೇಕೀಗ. ಭಾರತದಿಂದ ಹಣ ಎಷ್ಟು ಹೊರಗಡೆ ಹೋಯ್ತು, ವಿದೇಶಕ್ಕೆ ಹೋಯ್ತು, ವಿದೇಶದಿಂದ ಹಣ ಎಷ್ಟು ಒಳಗೆ ಬಂತು ಅನ್ನೋದು ಲೆಕ್ಕ ಹಾಕ್ತಾರಲ್ಲ, ಅದಕ್ಕೆ BOP, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರೀತಾರೆ. ಅರ್ಥ ಆಯ್ತಾ? ನಮ್ಮ ಒಳಗಡೆ ಎಷ್ಟು ಹಣ ಬಂತು, ಎಷ್ಟು ಹೊರಗಡೆ ಹೋಯ್ತು, ಅದು ಎಲ್ಲವನ್ನ ಒಳಗೊಂಡಿದೆ. ಏನು ಒಳಗೊಂಡಿದೆ? ವ್ಯಾಪಾರ ಬಾಕಿ ಅಂತ ಕರಿತೀವಿ. ವ್ಯಾಪಾರ, ಟ್ರೇಡ್ ಇರ್ತೈತಿ, ಟ್ರೇಡ್ ಒಳಗೊಂಡಿರುತ್ತೆ. ನೆಕ್ಸ್ಟ್ ನಿವ್ವಳ ಹೂಡಿಕೆಗಳು ಒಳಗೊಂಡಿದೆ, ಇನ್ವೆಸ್ಟ್ಮೆಂಟ್ಸ್, FDI ಎಲ್ಲ ಬರುತ್ತೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಲ್ಲ ಕೇಳಿದ್ದಾರೆ. FII, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಥವಾ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ, FPI. ಆಮೇಲೆ ನಿವ್ವಳ ವರ್ಗಾವಣೆಗಳು, ಟ್ರಾನ್ಸ್ಫರ್ಸ್. ಈಗ ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಫರ್ಸ್ ಅಂದರೆ, ಈಗ ನಿಮ್ಮ ಅಣ್ಣನೋ ನಿಮ್ಮ ಅಕ್ಕನೋ ಯಾರೋ ಅಮೆರಿಕದಲ್ಲಿದ್ದಾರೆ, ಅವ್ರು ದುಡ್ಡು ಕಳಿಸ್ತಾರೆ, ಅಲ್ಲಿ ದುಡ್ಡು ಸಂಪಾದನೆ ಮಾಡಿ ಭಾರತಕ್ಕೆ ಕಳಿಸ್ತಾರೆ, ಅಥವಾ ನೀವೇನಾದ್ರೂ ಅವ್ರಿಗೆ ಕಳಿಸ್ತೀರಾ. ಸೊ ಇವೆಲ್ಲವನ್ನ ಒಳಗೊಂಡಿದೆ. ವ್ಯಾಪಾರದ ಬಗ್ಗೆ ಒಳಗೊಂಡಿದೆ, ನಿವ್ವಳ ಹೂಡಿಕೆಗಳು ಒಳಗೊಂಡಿದೆ, ನಿವ್ವಳ ವರ್ಗಾವಣೆಗಳು ಒಳಗೊಂಡಿದೆ. ಇದಕ್ಕೆ ನಾವು ಪಾವತಿ ಬಾಕಿ ಅಂತ ಕರಿತೀವಿ, ಅಥವಾ BOP, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಸಿ ಆಗುತ್ತೆ. ಪರ್ಫೆಕ್ಟ್ ಆನ್ಸರ್ ಸಿ. ಉಳಿದಿದ್ದು ಆಗಲ್ಲ, ಉಳಿದಿದ್ದು ಅರ್ಧಂಬರ್ಧ ಇದೆ. ಆಲ್ ರೈಟ್, ಸೆಕೆಂಡ್ ಕ್ವಶನ್. ನಮ್ಮ ಮನೆ ಗೃಹ ಯೋಜನೆಯ ಒಂದು ಡ್ಯಾಶ್ ಆಗಿದೆ ಅಂತಿದೆ. ಕರ್ನಾಟಕ ಸರ್ಕಾರದ ಒಂದು ಕಾರ್ಯಕ್ರಮ ಇದು. ನಮ್ಮ ಮನೆ ಗೃಹ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಿದೆ. ಸೊ ವಿಡಿಯೋನ ಈಗ ಪಾಸ್ ಮಾಡಿ ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನಾನು ಹೇಳೋಕ್ಕಿಂತ ಮುಂಚೆನೇ ಗೆಸ್ ಮಾಡಬೇಕು ನೀವು. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ. ನಗರ ಬಡವರ ಗೃಹ ನಿರ್ಮಾಣಕ್ಕಾಗಿ ಬಡ್ಡಿ ಸಹಾಯಧನ ಯೋಜನೆ ಅಂತಿದೆ. ಸೊ ಕರ್ನಾಟಕ ಸರ್ಕಾರ ಹಾಕೊಂಡಿರುವಂಥ ಕಾರ್ಯಕ್ರಮ ನಗರ ಬಡ ಗೃಹ ನಿರ್ಮಾಣ. ಈ ಆಟೋ ಎಲ್ಲ ಓಡಿಸ್ತಾರೆ ನೋಡ್ರಿ ನಗರಗಳಲ್ಲಿ. ನಗರದಲ್ಲಿ ಬಡವರು ಇರ್ತಾರೆ, ಸ್ಲಮ್ಗಳಲ್ಲಿ ಇರ್ತಾರೆ, ಅವ್ರಿಗೋಸ್ಕರ ಬಂದು ಬಡ್ಡಿ ಸಹಾಯಧನ. ಸೊ ಬಡ್ಡಿ ಸಹಾಯಧನ ಕಡಿಮೆ ಬಡ್ಡಿ ದರದಲ್ಲಿ ಈ ಥರ, ಅಥವಾ 0 ಇಂಟ್ರೆಸ್ಟು, ಈ ಥರ ಸಹಾಯಧನ ಮಾಡಿ ಅವರಿಗೆ ಒಂದು ಮನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂಥ ಕಾರ್ಯಕ್ರಮ ನಮ್ಮ ಮನೆ ಕಾರ್ಯಕ್ರಮ. ನೆಕ್ಸ್ಟು, ತೃತೀಯ ಪಂಚವಾರ್ಷಿಕ ಯೋಜನಾ ಅವಧಿಯಲ್ಲಿ, ಅಂದರೆ 1961-62ರಿಂದ 65-66ರ ಅವಧಿಯಲ್ಲಿ ಆಮದುಗಳ ಹೆಚ್ಚಳಿಕೆಗೆ ಯಾವಕ್ಕಿದು? ಆಮದುಗಳ ಹೆಚ್ಚಳಿಕೆಗೆ ಕಾರಣ, ಆಮದು ಹೆಚ್ಚಾಗುತ್ತೆ ಭಾರತದಲ್ಲಿ, ಇಂಪೋರ್ಟ್ ಹೆಚ್ಚಾಗುತ್ತೆ. ವಾಟ್ ಈಸ್ ದ ರೀಸನ್ ಅಂತಿದೆ. ಸೊ ವಿಡಿಯೋ ನಿಂದ್ರಿಸಿ ನೀವು ಆನ್ಸರ್ ಮಾಡಬೇಕು, ಟ್ರೈ ಮಾಡಬೇಕು. ಪಾಸ್ ಮಾಡಿ ನೀವು ಟ್ರೈ ಮಾಡಬೇಕು. ಮಾಡಿದ್ರೆ ಅನ್ಕೋತೀನಿ. ಸೊ ನಾನು ಭಾಳ ಹೊತ್ತು ನಿಂದ್ರಲ್ಲ, ಯಾಕಂದರೆ ನಾನು ಭಾಳ ಹೊತ್ತು ನಿಂತರೆ ಮುಂದೆ ವಿಡಿಯೋಗಳು ಭಾಳ ಟೈಮ್ ತೊಗೊಳುತ್ತೆ. ನೀವು ಈ ಟೈಮಲ್ಲಿ ನಾನು ಕ್ವಶನ್ ನೋಡಿದ ತಕ್ಷಣ ವಿಡಿಯೋ ನಿಂದಿರ್ಸ್ಕೋಬೇಕು, ಪಾಸ್ ಮಾಡಿಕೊಂಡು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆಮೇಲೆ ನಾನು ಆನ್ಸರ್ ನೋಡ್ತೀರ ಅಂತ ಅನ್ಕೋತೀನಿ. ಇಲ್ಲಿ ನೋಡಿ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ತ್ವರಿತ ಕೈಗಾರೀಕರಣವು ಹೆಚ್ಚಿನ ಸಂಖ್ಯೆಯ ಯಂತ್ರೋಪಕರಣಗಳು, ಸಾಧನ ಸಾಮಗ್ರಿಗಳು, ಕೈಗಾರಿಕಾ ಕಚ್ಚಾ ಸರಕುಗಳು ಇತ್ಯಾದಿಗಳನ್ನು ಆಮದು ಮಾಡಿಕೊಳ್ಳಲು ಅಗತ್ಯ. ಎಸ್, ಒಂದೇ ಸರಿ ಇದೆ. ಯಾಕಂದರೆ ಈ ಟೈಮಲ್ಲಿ ಕೈಗಾರೀಕರಣ ಹೆಚ್ಚಾಗುತ್ತೆ. 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರೀಕರಣಕ್ಕೆ ಮಹತ್ವ ಕೊಡ್ತಾರೆ. ಹೀಗಾಗಿ ಮುಂದಿನ ಪಂಚವಾರ್ಷಿಕ ಯೋಜನೆಗಳು ಆಮದು ಹೆಚ್ಚು ಮಾಡಬೇಕಾಯಿತು. ನೆಕ್ಸ್ಟ್, ಚೈನಾ ಮತ್ತು ಪಾಕಿಸ್ತಾನ ದಾಳಿಯ ನಂತರ ರಕ್ಷಣಾ 1962 1962ರಲ್ಲಿ ಚೀನಾ ಯುದ್ಧ ಮಾಡುತ್ತೆ, 1965ರಲ್ಲಿ ಪಾಕಿಸ್ತಾನ ಯುದ್ಧ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಕೂಡ ಆಮದು ಹೆಚ್ಚಾಗುತ್ತೆ. ನೆಕ್ಸ್ಟ್ 65-66ರಲ್ಲಿ ವ್ಯಾಪಕ ಬೆಳೆ ವೈಫಲ್ಯವು ದೊಡ್ಡ ಪ್ರಮಾಣದ ಆಹಾರ ಧಾನ್ಯಗಳನ್ನು ಆಮದು ಮಾಡಿಕೊಳ್ಳಲು ಕಾರಣವಾಯಿತು. ಎಸ್,
ಮುಂದೆ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆದಾಗ ನಾವು ಫುಡ್ ಆಹಾರ ಧಾನ್ಯಗಳನ್ನು ಆಮದು ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ. ಇದನ್ನು ಸರಿ ಇದೆ. 1 2 3 3 ಸರಿ ಇದೆ. ಆಮದುಗಳು ಹಣದುಬ್ಬರದ ನಿವಾರಕವಾಗಿವೆ. ತಪ್ಪು. ಆಮದು ಹಣದುಬ್ಬರದ ನಿವಾರಕ ಅಲ್ಲ. ಆಮದುಗಳು ಹಣದುಬ್ಬರವನ್ನು ಹೆಚ್ಚಿಗೆ ಮಾಡ್ತವೆ. ಈಗ ವಿದೇಶದಿಂದ ನೀವು ಹೆಚ್ಚಿಗೆ ಆಮದುಗಳು ಮಾಡ್ಕೊಂಡು ಬಂದರೆ ಬಂಗಾರ ಬೆಳ್ಳಿ ಅಥವಾ ಅದು ಇದು ಮಾಡಿದಾಗ ಭಾರತದಲ್ಲಿ ಹಣದುಬ್ಬರ ಹೆಚ್ಚಾಗುತ್ತೆ, ಕಮ್ಮಿ ಆಗಲ್ಲ. ಆಯಿತಾ? ಏಕೆಂದರೆ ಅವು ಗ್ರಾಹಕ ಸರಕುಗಳ ಕೊರತೆಯನ್ನು ಕಡಿಮೆ ಮಾಡುತ್ತವೆ. ಗ್ರಾಹಕ ಸರಕುಗಳ ಕೊರತೆಯನ್ನು ಕಡಿಮೆ ಮಾಡುತ್ತೆ. ತಪ್ಪು ಗ್ರಹಿಕೆ ಇದು. ಇದು ನಿವಾರಕ ಅಲ್ಲ, ಹೆಚ್ಚಾಗುತ್ತೆ. ಹೀಗಾಗಿ 4ನೇ ತಪ್ಪಿದೆ. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಬಿ ಆನ್ಸರ್. 1 2 3 3 ಏನು 4ನೇ ತಪ್ಪಿದೆ. ನೆಕ್ಸ್ಟ್, ಹೆಚ್ಚಿನ ತಲಾ ಆದಾಯವು ಡ್ಯಾಶ್ ಕ್ಷೇತ್ರದಲ್ಲಿ ತೊಡಗಿರುವ ಸಕ್ರಿಯ ಜನಸಂಖ್ಯೆಯೊಂದಿಗೆ ಪರಸ್ಪರ ಪ್ರತಿಲೋಮವನ್ನು ಹೊಂದಿದೆ. ಇದು ಬಿಡಿ, ಪ್ರತಿಲೋಮ ಅಂದ್ರೆ ಅಪೋಸಿಟ್ ಅಂತ, ವಿರುದ್ಧ ಅಂತ ಅರ್ಥ. ವಿಲೋಮ ಪ್ರತಿಲೋಮ. ವಿಡಿಯೋ ಪಾಸ್ ಮಾಡ್ಕೊಂಡು ನೀವು ಆನ್ಸರ್ ಮಾಡಬೇಕು. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಕೃಷಿ ನೋಡಿ, ಎ ಆನ್ಸರ್. ಅಂದರೆ ಯಾವ ಕ್ಷೇತ್ರದಲ್ಲಿ ಹೆಚ್ಚಿಗೆ ಜನಸಂಖ್ಯೆ ಇರುತ್ತೋ ಅಲ್ಲಿ ಇನ್ಕಮ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೈಗಾರಿಕಾ ಸೇವಾ ವಲಯ ತಗೊಳ್ಳಿ, ಇಲ್ಲಿ ಹೆಚ್ಚಿಗೆ ಜನ ಇದ್ದಾರೆ ಅಂದರೆ ಅಲ್ಲಿ ಹೆಚ್ಚಿಗೆ ಪ್ರೊಡಕ್ಷನ್ ಬರುತ್ತೆ, ಹೆಚ್ಚಿನ ಉತ್ಪಾದನೆ ಬರುತ್ತೆ. ಆದರೆ ನಮ್ಮ ದೇಶದಲ್ಲಿ ಕೃಷಿ ಉಲ್ಟಾ ಇದೆ. ಯಾಕಂದ್ರೆ ತಲಾ ಆದಾಯ ಕಮ್ಮಿ ಇದೆ. ಯಾಕಂದ್ರೆ ಕೃಷಿಯಲ್ಲಿ ಏನಾಗಿದೆ, ಹೆಚ್ಚಿಗೆ ಜನ ಆದಂಗೆಲ್ಲ ಅಲ್ಲಿ ಬರ್ಡನ್ ಭಾಳ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ತಗೊಳ್ಳಿ, 5 ಎಕರೆ ಹೊಲ ಇದೆ ಅನ್ಕೊಳ್ಳೋಣ. 5 ಎಕರೆ ಒಬ್ಬ ಮೇಂಟೈನ್ ಮಾಡಬೇಕು. ಆದರೆ ನಮ್ಮ ದೇಶದಲ್ಲಿ 5 ಎಕರೆದಲ್ಲಿ 2 3 ಜನ ಇದ್ದಾರೆ. ಅಣ್ಣ ತಮ್ಮ ಅಲ್ಲೇ ತಲೆ ಹಚ್ಕೊಂಡು ಲುಂಗಿ ಸುತ್ಕೊಂಡು ಅಲ್ಲೇ ನಾವು ಬಿಸಿ ಆಗಿಬಿಟ್ಟು ಒಬ್ಬ ದುಡಿದ್ರೂ 2 ಲಕ್ಷ ಬರುತ್ತೆ. 2 3 ಜನ ದುಡಿದ್ರು ಇನ್ಕಮ್ 2 ಲಕ್ಷ ಬರುತ್ತೆ. ಹೀಗಾಗಿ ಇಲ್ಲಿ ವೇಸ್ಟ್ ಅದಲ್ಲ. ಇದಕ್ಕೆ ನಾವು ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ಮರೆಮಾಚಿದ ನಿರುದ್ಯೋಗ, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ನಿಮಗೆ ಗೊತ್ತಿರುತ್ತೆ, ಭಾಳ ಜನ ಓದೋರಿಗೆ ಗೊತ್ತಿರುತ್ತೆ ಮರೆಮಾಚಿದ ನಿರುದ್ಯೋಗ. ಸೊ ತಲಾ ಆದಾಯ ಏನಾಗಿದೆ, ಕಮ್ಮಿ ಇದೆ ಕೃಷಿ ಕ್ಷೇತ್ರದಲ್ಲಿ ತೊಡಗಿರುವ ಡ್ಯಾಶ್ ಕ್ಷೇತ್ರದಲ್ಲಿ ತೊಡಗಿರುವ ಸಕ್ರಿಯ ಜನಸಂಖ್ಯೆಗೆ ಪರಸ್ಪರ ಪ್ರತಿಲೋಮ ಇದೆ ಅಂದರೆ ಕೃಷಿ ಕ್ಷೇತ್ರ. ಆನ್ಸರ್ ಎ. ಕ್ಲಿಯರ್ ಇದೆಯಾ? ದೇಶದಲ್ಲಿನ ಜನನ ದರವನ್ನು ಮಾಪನ ಮಾಡುವುದು ಹೇಗೆ ಅಂತಿದೆ. ಬರ್ತ್ ರೇಟನ್ನು ಹೇಗೆ ಅಳತೆ ಮಾಡ್ತಾರೆ ಅಂತ ಪ್ರಶ್ನೆ ಇದೆ. ಬರ್ತ್ ರೇಟ್, ಜನನ ದರ ಅಂತಿದೆ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ. ದೇಶದಲ್ಲಿ ಜನಿಸುವ ಮಕ್ಕಳ ಸಂಖ್ಯೆ ತಪ್ಪು. ದೇಶದಲ್ಲಿನ ಒಟ್ಟು ಮಹಿಳೆಯರ ಶೇಕಡಾ ಸಂಖ್ಯೆಗೆ ಜನಿಸುವ ಮಕ್ಕಳ ಸಂಖ್ಯೆ ತಪ್ಪು. ಪ್ರತಿ 1000 ಅರ್ಹ ದಂಪತಿಗಳಿಗೆ ತಪ್ಪು. 1000 ಅರ್ಹ ದಂಪತಿ ಬರಲ್ಲ, ಪ್ರತಿ 1000 ಜನಸಂಖ್ಯೆಗೆ ಜನಿಸುವ ಮಕ್ಕಳ ಸಂಖ್ಯೆ ಅಂತಾನೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಹಳ್ಳಿಯಲ್ಲಿ ಇದೆ ಅನ್ಕೊಳ್ಳೋಣ. ಹಳ್ಳಿಯಲ್ಲಿ 1000 ಜನ ಇದ್ದಾರೆ ಅನ್ಕೊಳ್ಳೋಣ. ಒಂದು ಹಳ್ಳಿಯಲ್ಲಿ 1000 ಜನ ಇದ್ದಾರೆ. ಒಂದು ವರ್ಷದ ನಂತರ ಅಲ್ಲಿ ಮತ್ತೆ ಆ ಹಳ್ಳಿಯ ಜನಸಂಖ್ಯೆ 1007 ಆಯ್ತು ಅನ್ಕೊಳ್ಳೋಣ. ಸೊ 7 ಜನ ಹೆಚ್ಚಿಗಾಗಿದ್ದಾರೆ. 7 ಜನ ಹೆಚ್ಚಿಗಾಗಿದ್ದಾರೆ. ಅರ್ಥ ಆಯ್ತಾ? ಸೊ ಇದು ಬರ್ತ್ ರೇಟ್. ಇದೇನಪ್ಪ ಅಂದರೆ ಇದು ಏನಪ್ಪ ಅಂದರೆ 1000 ಜನರಿಗೆ ಲೆಕ್ಕ ಹಾಕುವಂಥದ್ದು. ಸೊ ಪರ್ಸೆಂಟೇಜ್ ತೆಗಿತಾರೆ. 1000ಕ್ಕೆ 7 ಜನ ಹೆಚ್ಚಿಗೆ ಸೇರಿದ್ದಾರೆ ಅಂದರೆ ಎಷ್ಟು ಪರ್ಸೆಂಟೇಜ್ ಜನನ ದರ ಆಯಿತು ಅಂತ. ಹೀಗಾಗಿ ಪ್ರತಿ 1000 ಜನಸಂಖ್ಯೆಗೆ ಜನಿಸುವ ಮಕ್ಕಳ ಸಂಖ್ಯೆಯನ್ನು ಅಳಿತಾರೆ. ಅದಕ್ಕೆ ನಾವು ಜನನ ದರ ಅಂತ ಕರಿತೇವೆ. ನೆಕ್ಸ್ಟ್, ಆದಾಯ ಅಸಮಾನತೆ ಅಥವಾ ವಿಷಮತೆಗಳನ್ನು ತಗ್ಗಿಸುವಲ್ಲಿ ಯಾವ ರೀತಿಯ ತೆರಿಗೆಗಳು ನೆರವಾಗುತ್ತವೆ. ವಾಟ್ ಕೈಂಡ್ ಆಫ್ ಟ್ಯಾಕ್ಸಸ್ ವಿಲ್ ರೆಡ್ಯೂಸ್ ಇನ್ಕಮ್ ಡಿಸ್ಪ್ಯಾರಿಟಿ, ಇನ್ಕಮ್ ಇನ್ಇಕ್ವಾಲಿಟಿ ಅಂತ ಪ್ರಶ್ನೆ ಇದೆ. ತಟಸ್ಥ ತೆರಿಗೆಗಳು, ಪ್ರಮಾಣಾತ್ಮಕ ತೆರಿಗೆಗಳು, ಮುಂಚಲನೆ ತೆರಿಗೆಗಳು, ವಿದೇಶಿ ವ್ಯಾಪಾರದಿಂದ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಸಿ ನೋಡಿ. ಮುಂಚಲನೆ ತೆರಿಗೆಗಳು, ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಕರಿತೀವಿ. ಪ್ರೋಗ್ರೆಸಿವ್ ಮತ್ತು ರಿಗ್ರೆಸಿವ್ ಅಂತ ಎರಡು ಬರುತ್ತೆ ನೋಡಿ. ಹೇಳ್ತೀನಿ ನೋಡಿ. ಈಗ ಭಾರತ ಎಕ್ಸಾಂಪಲ್ ಇದಕ್ಕೆ. ಮುಂಚಲನ ತೆರಿಗೆಗಳಿಗೆ ಅಥವಾ ಪ್ರೋಗ್ರೆಸಿವ್ ಟ್ಯಾಕ್ಸ್ಗೆ ಭಾರತ ಎಕ್ಸಾಂಪಲ್. ಈಗ ನೋಡಿ, ನಿಮ್ಮ ವಾರ್ಷಿಕ ಆದಾಯ, ಸುಮ್ಮನೆ ಉದಾಹರಣೆ, ಬಜೆಟಲ್ಲಿ ನೋಡಿರ್ತೀರಿ ನೀವು. ವಾರ್ಷಿಕ ಆದಾಯ 10 ಲಕ್ಷ ದಾಟಿದ್ರೆ 5% ಬಡ್ಡಿ, 5% ಟ್ಯಾಕ್ಸ್ ಕಟ್ಟಬೇಕು. ವಾರ್ಷಿಕ ಆದಾಯ 25 ಲಕ್ಷ ದಾಟಿದ್ರೆ 7.5% ಕಟ್ಟಬೇಕು. ವಾರ್ಷಿಕ ಆದಾಯ 50 ಲಕ್ಷ ದಾಟಿದ್ರೆ 8%. ಹಿಂಗೆ ನೋಡಿತಿರಲ್ಲ, ಬಜೆಟಲ್ಲಿ ನೋಡಿತಿರಲ್ಲ. ವಾರ್ಷಿಕ ಆದಾಯ 1 ಕೋಟಿ ದಾಟಿದ್ರೆ 12% ಟ್ಯಾಕ್ಸ್ ಕಟ್ಟಬೇಕು. ಹಿಂಗೆಲ್ಲ ಅಂದರೆ ನೀವು ಶ್ರೀಮಂತರಾದಂಗೆಲ್ಲ ನಿಮಗೆ ಟ್ಯಾಕ್ಸ್ ಹೆಚ್ಚಿಗಿದೆ, ಪರ್ಸೆಂಟೇಜ್ ಹೆಚ್ಚಿಗಿದೆ, ಟ್ಯಾಕ್ಸ್ ಪರ್ಸೆಂಟೇಜ್. ಯಾಕಪ್ಪ ಅಂದರೆ ಅದನ್ನು ಬಡವರಿಗೆ ಹಂಚಬೇಕಾಗುತ್ತೆ. ಯಾಕಂದರೆ ಬಡವರಿಗೆ, ಬಡ ಮಕ್ಕಳಿಗೆ ಈಗ ಬಿಸಿ ಊಟ ಅಂತ ಹಾಕ್ತಾರೆ, ರಸ್ತೆಗಳು ನಿರ್ಮಾಣ, ಆಮೇಲೆ ಈಗ ಬಡವರಿಗೆ ಅಕ್ಕಿ ಗೋಧಿ ಕೊಡ್ತಾರೆ. ಇವೆಲ್ಲ ಕಾರ್ಯಕ್ರಮಗಳು ಹಾಕೋಬೇಕಲ್ಲ. ಆದಾಯ ಅಸಮಾನತೆಯನ್ನು ಕಡಿಮೆ ಮಾಡಬೇಕಲ್ಲ. ದೇಶದಲ್ಲಿ ಆದಾಯ ಬಿಟ್ಟರೆ ಶ್ರೀಮಂತ ಹಾಕೋದು ಹೋಗ್ತಾನೆ, ಬಡವ ಹಾಕೋದೇ ಉಳಿತಾನೆ ಇಲ್ಲೇ. ಹೀಗಾಗಿ ಶ್ರೀಮಂತ ಹೆಚ್ಚಿಗಾದಾಗೆಲ್ಲ ನೀವೇನು ಮಾಡಬೇಕು, ಸರ್ಕಾರಕ್ಕೆ ಹೆಚ್ಚಿಗೆ ಟ್ಯಾಕ್ಸ್ ಕಟ್ಟಬೇಕು. ಆ ದುಡ್ಡಿಂದ ಬಡವರಿಗೆ ಒಂದಿಷ್ಟು ಯೋಜನೆಗಳನ್ನು ಹಾಕಿಕೊಳ್ಳಲಾಗುತ್ತೆ. ಆ ಒಂದು ಉದ್ದೇಶದಿಂದ ಆದಾಯ ಅಸಮಾನತೆಯನ್ನು ಕಡಿಮೆ ಮಾಡ್ತಾರೆ. ಪ್ರೋಗ್ರೆಸಿವ್. ಗೊತ್ತಾಯ್ತಾ? ರಿಗ್ರೆಸಿವ್ ಅಂದ್ರೆ ಏನು, ಹಿಂಚಲನೆ ಅಂದ್ರೆ ಏನಂತ ಪ್ರಶ್ನೆ ಬರುತ್ತೆ. ಇದನ್ನು ಪ್ರಶ್ನೆ ಕೇಳಿದಾನೆ. ಹಿಂಚಲನೆ ಅಥವಾ ರಿಗ್ರೆಸಿವ್ ಅಂದ್ರೆ ಏನಪ್ಪಾ ಅಂದರೆ, ಈಗ ನೀವು 10 ಲಕ್ಷ ಇದ್ದಾಗ 15% ಕಟ್ಟಬೇಕು. 10 ಲಕ್ಷ ಇನ್ಕಮ್ ಇದ್ದಾಗ 15% ಟ್ಯಾಕ್ಸ್ ಕಟ್ಟಬೇಕು. 25 ಲಕ್ಷ ಆದಾಗ 12%.
ನೆಕ್ಸ್ಟ್ 50 ಲಕ್ಷ ನಿಮ್ದು ಇನ್ಕಮ್ ಆದಾಗ 10%, 1 ಕೋಟಿ ಇನ್ಕಮ್ ಆದಾಗ 7%. ಹೀಗೆ ನೀವು ಹೆಚ್ಚಿಗೆ ಶ್ರೀಮಂತ ಆದಾಗೆಲ್ಲ ನಿಮ್ದು ಟ್ಯಾಕ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಇದ್ರ ಉಲ್ಟಾ ಇದರ ಅಪೋಸಿಟ್ ನೋಡ್ರಿ. ಅಪೋಸ್ ಹುಡುಗಿನ ಪ್ರಪೋಸ್ ಮಾಡಿ ಸಾಂಗ್ ಕೇಳಿರಲ್ಲ, ನಾ ಡ್ರೈವರ ನೀ ಲವರ, ಉತ್ತರ ಕರ್ನಾಟಕದಲ್ಲಿ ಗೊತ್ತಿರ್ತೈತಿ ಇಂಥ ಜಾನಪದ ಸಾಂಗ್ಗಳು. ಅಪೋಸಿಟ್ ವಿರುದ್ಧವಾಗಿರುತ್ತೆ. ಪ್ರೋಗ್ರೆಸಿವ್ ಹೆಂಗಪ್ಪ ಅಂದ್ರೆ ನೀವು ಶ್ರೀಮಂತರು ಹೆಚ್ಚಿಗೆ ಆದಂಗೆಲ್ಲ ಹೆಚ್ಚಿಗೆ ಟ್ಯಾಕ್ಸ್ ಕಟ್ಟಬೇಕು, ಹೆಚ್ಚಿನ ದರದಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ಆದರೆ ರಿಗ್ರೆಸಿವ್ ಹೆಂಗಪ್ಪ ಅಂದ್ರೆ ನೀವು ಶ್ರೀಮಂತರ ಆಗ್ತಾ ಹೋದಂಗೆಲ್ಲ ಟ್ಯಾಕ್ಸ್ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಇದು ರಿಗ್ರೆಸಿವ್, ಹಿಂಜರಿಕೆ. ಆಲ್ಮೋಸ್ಟ್ ಇದು ಬಹಳಷ್ಟು ರಾಷ್ಟ್ರಗಳಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಸೊ 99% ರಾಷ್ಟ್ರಗಳಲ್ಲಿ, 99% ರಾಷ್ಟ್ರಗಳಲ್ಲಿ ಮುಂಚಲನೆ ತೆರಿಗೆ ಅಸ್ತಿತ್ವದಲ್ಲಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಈ ಕೆಳಕಂಡ ಯಾವ ರಾಷ್ಟ್ರದ ಶೃಂಗಸಭೆಯಲ್ಲಿ ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್ ಅನ್ನ ಪ್ರಾರಂಭಿಸಲಾಯಿತು ಅಂತಿದೆ. ಈ ಕೆಳಕಂಡ ಯಾವ ರಾಷ್ಟ್ರದ ಶೃಂಗಸಭೆಯಲ್ಲಿ ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್ ಅನ್ನ ಪ್ರಾರಂಭಿಸಲಾಯಿತು ಅಂತಿದೆ. ಆನ್ಸರ್ ನೋಡಿ, ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ನೋಡಿ. ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್ ಮೋದಿಯ ಒಂದು ಕನಸಾಗಿತ್ತು. ಸೊ ಎಲ್ಲಿ ಅಭಿವೃದ್ಧಿ ಪಡಿಸಲಾಯಿತು ಅಂದ್ರೆ ಬ್ರೆಜಿಲ್. ನೋಡಿ, ಆನ್ಸರ್ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಸಿ, ಬ್ರೆಜಿಲ್ ಅಲ್ಲಿ. ನಿಮಗೆ ಗೊತ್ತಿರಬೇಕು, ಇದನ್ನು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ನೆಕ್ಸ್ಟ್, ಬಹುಪಕ್ಷೀಯ ವ್ಯಾಪಾರ ಸಂಧಾನಗಳ ಯಾವ ಸಮ್ಮೇಳನದಲ್ಲಿ ಸೇವೆಗಳು ಮತ್ತು ಕೃಷಿಯನ್ನು ಪ್ರಥಮ ಬಾರಿಗೆ ಸೇರ್ಪಡೆ ಮಾಡಲಾಯಿತು ಅಂತಿದೆ. ಸೇವೆಗಳು ಮತ್ತು ಕೃಷಿಯನ್ನು ಪ್ರಥಮ ಬಾರಿಗೆ ಸೇರ್ಪಡೆ ಮಾಡಲಾಯಿತು 1986, 1986 ಉರುಗ್ವೆ ಸಮ್ಮೇಳನ. ಓಕೆ, ದಕ್ಷಿಣ ಅಮೆರಿಕ ಖಂಡದಲ್ಲಿ ಬರುವಂತಹ ಒಂದು ರಾಷ್ಟ್ರ ಉರುಗ್ವೆದಲ್ಲಿ 1986 ಸಮ್ಮೇಳನ ನಡೆಯುತ್ತೆ. ಅಲ್ಲಿ ಸೇವೆಗಳು ಮತ್ತು ಕೃಷಿಯನ್ನ ಪ್ರಥಮ ಬಾರಿಗೆ ಸೇರ್ಪಡೆಯನ್ನ ಮಾಡಲಾಗುತ್ತೆ, ಬಹುಪಕ್ಷೀಯ ವ್ಯಾಪಾರ ಸಂಧಾನಗಳ. ರೈಟ್. ಸಾರ್ಕ್ ರಾಷ್ಟ್ರಗಳಲ್ಲಿ ಹೆಚ್ಚು ತಲಾದಾಯ ಹೊಂದಿರುವ ರಾಷ್ಟ್ರ ಯಾವುದು ಅಂತಿದೆ. ಪರ್ ಕ್ಯಾಪಿಟಲ್ ಇನ್ಕಮ್ ಯಾವುದು ಅಂತಿದೆ. ಫಸ್ಟ್ ತಿಳ್ಕೊಳ್ಳಿ, ನಿಮಗೆ ಸಾರ್ಕ್ ಬಗ್ಗೆ ಒಂಚೂರು ಮಾಹಿತಿ ನಾವು ಕೊಡೋದಾದ್ರೆ, ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಸಾರ್ಕ್ ಅಂದರೆ ಮಿಚೆಲ್ ಸ್ಟಾರ್ಕ್ ಅಲ್ಲ, ಬರೀ ಸಾರ್ಕ್. ಸೌತ್ ಏಷ್ಯಾ ಕಂಟ್ರಿಗಳು ಯಾವ್ಯಾವು? 8 ರಾಷ್ಟ್ರಗಳಿದೆ ಸೌತ್ ಏಷ್ಯಾದಲ್ಲಿ. ಯಾವುದಪ್ಪ ಅಂದರೆ ಭಾರತ, ನೆಕ್ಸ್ಟು ಅಫ್ಘಾನಿಸ್ತಾನ್, ಆಮೇಲೆ ಪಾಕಿಸ್ತಾನ್, ನೆಕ್ಸ್ಟು ಶ್ರೀಲಂಕಾ, ನೆಕ್ಸ್ಟು ಅದಾದಮೇಲೆ ಭೂತಾನ್, ನೆಕ್ಸ್ಟು ನೇಪಾಳ್, ಆಮೇಲೆ ಬಾಂಗ್ಲಾದೇಶ್. ಸೊ 8 ರಾಷ್ಟ್ರಗಳು. 1 2 3 4 5 6 7. ಮತ್ತೆ ಯಾವ್ದು ಉಳಿತು? ಭಾರತ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಶ್ರೀಲಂಕಾ, ಭೂತಾನ್, ನೇಪಾಳ್, ಮಾಲ್ಡೀವ್ಸ್ ಒಂದು ಉಳಿತು, ಬಾಂಗ್ಲಾದೇಶ್, ನೆಕ್ಸ್ಟ್ ಮಾಲ್ಡೀವ್ಸ್. ಸೊ 8 ರಾಷ್ಟ್ರಗಳ ಒಂದು ಗುಂಪು ನಾವು ಸಾರ್ಕ್ ಅಂತ ಕರಿತೀವಿ. ಇಲ್ಲಿ ಅತಿ ಹೆಚ್ಚು ತಲಾದಾಯ ಬಂದರೆ ಮಾಲ್ಡೀವ್ಸ್ ಇದೆ ಉತ್ತರ. ಆ್ಯಕ್ಚುಲಿ ಮಾಲ್ಡೀವ್ಸ್ ನೋಡಿ, ಅತಿ ಹೆಚ್ಚು ತಲಾದಾಯ ಹೊಂದಿರುವ ರಾಷ್ಟ್ರ ಮಾಲ್ಡೀವ್ಸ್. ಅಲ್ಲಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಶ್ರೀಲಂಕಾ ನೋಡೋದಾದ್ರೆ, ಇಲ್ಲಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಶ್ರೀಲಂಕಾ ಇದೆ ಅತಿ ಹೆಚ್ಚು. ಆದರೆ ಸಾರ್ಕ್ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ತಲಾದಾಯ ಬಂದರೆ ಮಾಲ್ಡೀವ್ಸು. ಆದರೆ ಇಲ್ಲಿ ಮಾಲ್ಡೀವ್ಸ್ ಆಯ್ಕೆಯಲ್ಲಿಲ್ಲ, ಯಾಕಂದರೆ ಮಾಲ್ಡೀವ್ಸ್ ಬಿಟ್ಟರೆ ಸೆಕೆಂಡ್ ಶ್ರೀಲಂಕಾ ಇದೆ. ಇಲ್ಲಿ ನಿಮ್ಗೆ ತೋರಿಸ್ತೇನೆ ನೋಡಿ, ಮಾಲ್ಡೀವ್ಸ್ ರಾಷ್ಟ್ರ. ಸೊ $1,130. ಓಕೆ, ನೆಕ್ಸ್ಟ್ ಅದು ಬಿಟ್ಟರೆ ಶ್ರೀಲಂಕಾ ಇದೆ ನೋಡಿ. ಶ್ರೀಲಂಕಾ ಪರ್ ಕ್ಯಾಪಿಟಲ್ ಇನ್ಕಮ್ದಲ್ಲಿ ಇಂಡಿಯಾ ತುಂಬ ಕಮ್ಮಿ ಇದೆ. ನಮಗಿಂತಲೂ ಭೂತಾನ್ ಮುಂದೆ ಇದೆ, ನಮಗಿಂತಲೂ ಪಾಕಿಸ್ತಾನ್ ಇದೆ ನೋಡಿ, ಹೆಚ್ಚಿಗೆ ಇದೆ. ಭಾರತ 440. ಅಂದರೆ ಪರ್ ಕ್ಯಾಪಿಟಲ್ ಇನ್ಕಮ್ದಲ್ಲಿ ನಾವು ಕಡಿಮೆ ಇದೆ. ಇದು ಮುಂದೆ ಚೇಂಜ್ ಆಗ್ಬೋದು ನೋಡಿ. ಇವತ್ತು ಇದೆ ಅಂದ ತಕ್ಷಣ ಹಿಂಗೆ ಇರಲ್ಲ. ನೆಕ್ಸ್ಟ್ ಇಯರ್ ಚೇಂಜ್ ಆಗ್ಬೋದು, ಮುಂದಿನ ಕೆಲವೇ ದಿನಗಳಲ್ಲಿ ಕೂಡ ಬದಲಾವಣೆ ಆಗ್ಬೋದು. ಆದರೆ ಮಾಲ್ಡೀವ್ಸ್ ಮಾತ್ರ ಹೈಯೆಸ್ಟ್ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಭಾರತವು WTOದ ಸದಸ್ಯ ರಾಷ್ಟ್ರವಾದದ್ದು ಯಾವಾಗ ಅಂತಿದೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಥವಾ ವಿಶ್ವ ವ್ಯಾಪಾರ ಕೇಂದ್ರ. ಈ ಒಂದು ವಿಶ್ವ ವ್ಯಾಪಾರ ಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿದ್ದು ಭಾರತ 1995. ಯಾವಾಗ WTO ಸ್ಥಾಪನೆ ಆಯಿತು ಆವಾಗಲೇ ಇಂಡಿಯಾನು ಕೂಡ ಮೆಂಬರ್ಶಿಪ್ ಪಡ್ಕೊಂಡಿದೆ. ಫೌಂಡಿಂಗ್ ಮೆಂಬರ್ ಅಂತ ಕರಿತೀವಿ. ಫೌಂಡಿಂಗ್ ಮೆಂಬರ್ ಇಂಡಿಯಾ 1995. ಇದು KS ಕ್ವಶನ್ ಕೂಡ 2015ರಲ್ಲಿ KS ಪ್ರಿಲಿಮ್ಸಲ್ಲಿ ಈ ಪ್ರಶ್ನೆ ಕೇಳಲಾಗಿತ್ತು. ಭಾರತೀಯ ಮಹಿಳಾ ಬ್ಯಾಂಕಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ವಿವರಣೆ ತಪ್ಪಾಗಿದೆ ಅಂತಿದೆ. ಯಾವುದು ತಪ್ಪಾಗಿದೆ? ಇದು ಗಮನಿಸಬೇಕು ಸರಿಯಾಗಿ. ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ವಿಡಿಯೋ ನಿಂದಿಸ್ಕೊಂಡು ಆನ್ಸರ್ ಮಾಡಕ್ಕೆ ಟ್ರೈ ಮಾಡಬೇಕು. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡೋದಾದ್ರೆ, ಇದು ಜಗತ್ತಿನಲ್ಲಿಯೇ ಮಹಿಳೆಯರಿಗಾಗಿ ಇರುವ ಪ್ರಪ್ರಥಮ ವಿಶೇಷ ರೀತಿಯ ಬ್ಯಾಂಕ್ ಅಂತಿದೆ. ಇದು ತಪ್ಪು, ಹೀಗಾಗಿ ಇದೇ ಉತ್ತರ. ಯಾಕಂದರೆ ಫಸ್ಟ್ ಕರಾಚಿಯಲ್ಲಿ ಮಾಡಿದ್ರು, ನೆಕ್ಸ್ಟು ಆಫ್ರಿಕಾ ಖಂಡದಲ್ಲಿ ಕೂಡ ಬ್ಯಾಂಕ್ಗಳನ್ನು ಮಾಡಿದ್ದಾರೆ, ಅದಾದಮೇಲೆ ಭಾರತದಲ್ಲಿ ಮಾಡಲಾಗಿದೆ. ಹೀಗಾಗಿ ಜಗತ್ತಿನಲ್ಲಿಯೇ ಮಹಿಳೆಯರಿಗಾಗಿ ಪ್ರಥಮ ಬ್ಯಾಂಕು ಅಂದರೆ ತಪ್ಪಾಗುತ್ತೆ. ಕ್ಲಿಯರ್ ಇದೆಯಾ? ಯಾವುದು ತಪ್ಪಿದೆ ಅಂತ ಕೇಳಿದರೆ ಅದೇ ಉತ್ತರ. ಇನ್ನು ಉಳಿದಿದ್ದೆಲ್ಲ ಸರಿ ಇದೆ. ಮಹಿಳೆಯರಿಗಾಗಿ ಸಾಲ ಕೊಡಲು ಆದ್ಯತೆ ನೀಡುತ್ತೆ. ಎಸ್, ಮಹಿಳಾ ಬ್ಯಾಂಕ್ ಉದ್ದೇಶ ಅದೇ ಇದೆ. ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿದೆ. ಎಸ್, ಸ್ವಾಧೀನದಲ್ಲಿದೆ. ಇದರ ಮಂಡಳಿಗಳಲ್ಲಿ ಎಲ್ಲ ಮಹಿಳಾ ನಿರ್ದೇಶಕರುಗಳೇ ಇರ್ತಾರೆ. ಎಸ್, ಮಹಿಳಾ ಬ್ಯಾಂಕ್ ಅಂದರೆ ಎಲ್ಲ ಮಹಿಳೆಯರಿಗೆ ಆದ್ಯತೆ ಇರುತ್ತೆ. ಎಲ್ಲ ಸರಿ ಇದೆ, ಬಿ ಮಾತ್ರ ತಪ್ಪಿದೆ, ಅದೇ ಉತ್ತರ. ಪ್ರಧಾನಮಂತ್ರಿಯವರ ಜನ್ಧನ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿ ಇಲ್ಲ ಅಂತಿದೆ. ಇದು ಭಾಳ ಚಂದ ಗಮನಿಸ್ಬೇಕು ನೀವು. ಈಗ ವಿಡಿಯೋ ನಿಂದಿಸ್ಕೊಂಡು ನೋಡೋ ಟ್ರೈ ಮಾಡಿ.
ಮಾಡಿದ್ರ ಟ್ರೈ ಮಾಡಿದ್ರೆ ಅನ್ಕೋತೀನಿ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, ಸಿ ಆಗುತ್ತೆ. ಖಾತೆ ಹೊಂದಿದವರಿಗೆ 1,00,000 ರೂಪಾಯಿಗಳ ಜೀವ ವಿಮಾ ರಕ್ಷಣೆ ನೀಡಿಲ್ಲ. ಜೀವ ವಿಮಾ ಇಲ್ಲ, ಅಪಘಾತ ವಿಮಾ ಇದೆ, ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇದೆ. ಸೊ ನಿಮಗೆ ಏನಾದರೂ ಆಕ್ಸಿಡೆಂಟ್ ಆದರೆ ನಿಮಗೆ 1,00,000ದವರೆಗೂ ವಿಮೆ ಬರುತ್ತೆ, ದುಡ್ಡು ಬರುತ್ತೆ. ಆದರೆ ಜೀವ ವಿಮಾ ಇಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನು ಉಳಿದಿದ್ದೆಲ್ಲ ಕರೆಕ್ಟ್ ಇದೆ, ಎ ಬಿನೂ ಕರೆಕ್ಟ್ ಇದೆ, ನೆನಪಿರಲಿ. ಸಿ ಆನ್ಸರ್. ಭಾರತದಲ್ಲಿ ಸಗಟು ಬೆಲೆ ಸೂಚಿಯಲ್ಲಿನ ಆಹಾರದುಬ್ಬರವನ್ನು ಕೆಳಕಂಡಂತೆ ಮಾಪನ ಮಾಡಲಾಗುವುದು ಅಂತಿದೆ. ಆಹಾರದುಬ್ಬರವನ್ನು ಕೆಳಕಂಡಂತೆ ಮಾಪನ ಮಾಡಲಾಗುವುದು. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, ಇದು ಬರುತ್ತೆ ಡಿ. ಪ್ರಾಥಮಿಕ ಆರೋಗ್ಯ ವಸ್ತುಗಳು ಮತ್ತು ತಯಾರಿಕೆಯಾದ ಆಹಾರ ಉತ್ಪನ್ನಗಳೊಳಗೊಂಡ ಆಹಾರ ಸೂಚಿ ಅಂತ ಬರುತ್ತೆ. ಕ್ಲಿಯರ್ ಇದೆಯಾ? ಸಗಟು ಬೆಲೆ ಸೂಚಿ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕೇಳಿದ್ದಾನೆ, ಯಾಕಂದ್ರೆ ಎರಡಿದೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಮತ್ತು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ ಆಹಾರದುಬ್ಬರವನ್ನು ಹೀಗೆ ಮಾಪನ ಮಾಡ್ತಾರೆ ಅಂದ್ರೆ ಪ್ರಾಥಮಿಕ ಆರೋಗ್ಯ ವಸ್ತುಗಳು ಮತ್ತು ತಯಾರಿಕೆಯಾದ ಆಹಾರ ಉತ್ಪನ್ನಗಳೊಳಗೊಂಡ ಆಹಾರ ಸೂಚಿ. ಡಿ ಆನ್ಸರ್. ಭಾರತ ಸಾರ್ವಭೌಮ ಕ್ರೆಡಿಟ್ ನಿರ್ಧಾರಕ್ಕಾಗಿ ಕ್ರೆಡಿಟ್ ಏಜೆನ್ಸಿಗಳು ಈ ಕೆಳಗಿನವುಗಳನ್ನು ಒಳಗೊಂಡಿವೆ ಅಂತಿದೆ. ಕ್ರೆಡಿಟ್ ಏಜೆನ್ಸಿ ಅಂತ ಬಂದರೆ ಜಗತ್ತಿನಲ್ಲಿ ಬಹಳ ಫೇಮಸ್ ಇರೋದು ಒಂದು ಸ್ಟ್ಯಾಂಡರ್ಡ್ ಆ್ಯಂಡ್ ಪೂರ್ ಅಂತ ಕರೀತೀವಿ, S&P ಕ್ರೆಡಿಟ್ ಏಜೆನ್ಸಿ. ಅಮೆರಿಕ ದೇಶದಲ್ಲಿ ಕ್ರೆಡಿಟ್ ಏಜೆನ್ಸಿ ಇದು ಕ್ರೆಡಿಟ್ ಸ್ಕೋರನ್ನು ಕೊಡುತ್ತೆ. ಯಾವುದು ಕಂಪನಿ ಯಾವುದು ಹೇಗಿದೆ ಅನ್ನೋದ್ರ ಬಗ್ಗೆ ಮಾತನಾಡುತ್ತೆ. ಇವೆಲ್ಲ ಕ್ರೆಡಿಟ್ ಏಜೆನ್ಸಿಗಳಲ್ಲ, ಇವೆಲ್ಲ ಶೇರ್ ಮಾರ್ಕೆಟ್ಗಳು, ಆಯ್ತಾ. ಇದು NSA ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಾಂಬೆಯಲ್ಲಿದೆ, ಇದು ಶೇರು ಮಾರುಕಟ್ಟೆ. ನೆಕ್ಸ್ಟು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಇದನ್ನು ಕೂಡ ಬಾಂಬೆಯಲ್ಲಿದೆ, ಏಷ್ಯಾದಲ್ಲಿಯೇ ಮೊಟ್ಟ ಮೊದಲ ಸ್ಟಾಕ್ ಮಾರ್ಕೆಟ್ ಇದು. ಆಮೇಲೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಭಾರತದಲ್ಲಿ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜು, ನಿಮಗೆ ಗೊತ್ತಿರಬೇಕು. ಓಕೆ, ಇದು 1875ರಲ್ಲಿ ಸ್ಥಾಪನೆ ಆಯಿತು. ಇದು 1992ದಲ್ಲಿ ಸ್ಥಾಪನೆ ಆಗಿದೆ, ಹೌದಾ. ಇದು ಭಾರತದ ಅತ್ಯಂತ ಹಳೆಯದು, ಇದು ಭಾರತದ ಅತ್ಯಂತ ದೊಡ್ಡ ಷೇರು ಮಾರುಕಟ್ಟೆ, ಗೊತ್ತಿರಬೇಕು. ಬ್ರಿಕ್ಸ್ ದೇಶಗಳೆಂದರೆ ಅಂತಿದೆ, ಬ್ರಿಕ್ಸ್ ಅಂತಿದೆ. ಸೊ ಆ್ಯಕ್ಚುಲಿ ನೋಡಿ, ಬ್ರಿಕ್ಸ್ ಒಂದೊಂದು ರಾಷ್ಟ್ರದ ಹೆಸರಿಂದ ಮಾಡಲಾಗಿದೆ. ಬ್ರಿಕ್ಸ್, ಬಿ ಅಂದರೆ ಏನು? ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ಸೌತ್ ಆಫ್ರಿಕಾ ಅಂತಿದೆ. ಇಲ್ಲಿ 4 ಆಪ್ಷನ್ಗಳಿದೆ, ಸೌತ್ ಆಫ್ರಿಕಾ ಯಾವುದೇ ಆಪ್ಷನಲ್ಲಿ ಇಲ್ಲ, ಇರಲಿ. ಡಿ ಆನ್ಸರ್. ಆ್ಯಕ್ಚುಲಿ 5 ರಾಷ್ಟ್ರಗಳ ಗುಂಪು, ಮುಂಚೆ 4 ಇತ್ತು, ಆಮೇಲೆ ಸೌತ್ ಆಫ್ರಿಕಾನು ಕೂಡ ಸೇರಿಸ್ಕೊಂಡಿದ್ದಾರೆ. ಮುಂಚೆ ಬ್ರಿಕ್ ಇತ್ತು, ಈಗ ಅದು ಬ್ರಿಕ್ಸ್ ಆಗಿದೆ. ಬಿ ಅಂದರೆ ಬ್ರೆಜಿಲ್, ಆರ್ ಅಂದರೆ ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ಆ ಸರ್ಕಾರದ ಆದಾಯ ಕೊರತೆ, ರೆವಿನ್ಯೂ ಡೆಫಿಸಿಟ್ ಎಂದರೆ, ಆ ಸರ್ಕಾರದ ಆದಾಯ ಕೊರತೆ ಅಂತ ಯಾವುದು ಕರೀತಾರೆ? ಕೊರತೆ, ಆದಾಯ ಕೊರತೆ ಅಂದರೆ ಒಟ್ಟು ಆದಾಯದ ಮೇಲೆ ಒಟ್ಟು ಖರ್ಚುಗಳ ಹೆಚ್ಚುವರಿ. ನೋಡಿ, ಫಾರ್ ಎಕ್ಸಾಂಪಲ್, ಈಗ ಯಾರು ತಗೊಳ್ಳೋಣ? ನೀವೇ ತಗೊಳ್ಳೋಣ. ಯಾರೋ ಒಬ್ರು ಗುಂಡ ತಗೊಳ್ಳೋಣ. ಗುಂಡ ಏನು ಮಾಡ್ತಾನೆ? ತಿಂಗಳ 50,000 ರೂಪಾಯಿ ಸಂಪಾದನೆ ಮಾಡ್ತಾನೆ, 50,000 ಸ್ಯಾಲ್ರಿ ಪರ್ ಮಂತ್, ಹೌದಾ. ಆದರೆ ಅವನ ಖರ್ಚು 60,000 ಇದೆ. ಹೈ ಲೆವೆಲ್ ಮೇಂಟೈನ್ ಮಾಡ್ತಾನೆ ಅವನು, ಫುಲ್ ದಿನ ಒಂದು ಬಿಯರ್, ರಾತ್ರಿ ಬಿಯರ್ ಬೇಕು ಅವನಿಗೆ, ನಾನ್ ವೆಜ್, ಚಿಕನ್ ಮಟನ್ ಬೇಕು, ಆಮೇಲೆ ಫುಲ್ ಎಲ್ಲ ಐರನ್ ಬಟ್ಟೆ, ಮನೇಲಿ ಇಸ್ತ್ರಿ, ಮನೇಲಿ AC, ಒಟ್ಟೆಲ್ಲ ಇಲ್ಲಿ ಮೇಂಟೆನೆನ್ಸ್ ಹೈ ಲೆವೆಲ್ ಇದೆ, ಕಾರ್ ಇದೆ. ಸೊ ಹೀಗಾಗಿ 50,000 ಸಂಬಳ ಇದೆ, ಬಟ್ ಖರ್ಚು ಮಾತ್ರ 60,000 ಇದೆ. ಹೀಗಾಗಿ ಅವನಿಗೆ ಎಷ್ಟು ಕಡಿಮೆ ಬೀಳುತ್ತೆ? 10,000 ರೂಪಾಯಿ ಕೊರತೆ ಆಗುತ್ತೆ. ಕೊರತೆ, ಡೆಫಿಸಿಟ್ ಅಂತ ಕರಿತೀವಿ, ಗೊತ್ತಾಯ್ತಾ. ಸೊ ಹೀಗಾಗಿ ಅವನ ಆದಾಯದ ಮೇಲೆ ಒಟ್ಟು ಖರ್ಚುಗಳ ಹೆಚ್ಚುವರಿ 10,000 ಕೊರತೆ ಆಗುತ್ತೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ? ಆ ಸರ್ಕಾರದ ಆದಾಯ ಕೊರತೆ ಅಂತ ಕರಿತೀವಿ, ಅರ್ಥ ಆಯ್ತಾ. ಭಾರತದ ಸಂದಾಯಗಳ ಶುಲ್ಕವನ್ನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಿದ್ಧಪಡಿಸುವವರು ಯಾರು ಅಂತಿದೆ. ನಾನು ಆಲ್ರೆಡಿ ಫಸ್ಟ್ ಕ್ವಶನ್ ಇದ್ರ ಮೇಲೆ ಸಾಲ್ವ್ ಮಾಡಿ ನೋಡಿ. BOP ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನು ಮಾಡೋದು ಯಾರಪ್ಪ ಅಂದರೆ RBI. ನೋಡಿ, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಎಲ್ಲ ರಾಷ್ಟ್ರಗಳಲ್ಲಿ ಆಯಾ ದೇಶದ ಕೇಂದ್ರ ಬ್ಯಾಂಕ್ಗಳು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸೀಟನ್ನು ತಯಾರಿಸ್ತವೆ. ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಗೆ ಪೂರ್ತಿ ಹೆಡ್ ಯಾರು? ಇಡೀ ಜಗತ್ತಿನ ಬ್ಯಾಲೆನ್ಸ್ ಆಫ್ ಪೇಮೆಂಟನ್ನು ಮೇಂಟೈನ್ ಮಾಡಿದ ಯಾರಪ್ಪ ಅಂದರೆ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಮೆರಿಕದ ವಾಷಿಂಗ್ಟನ್ DC ಯಲ್ಲಿ ಇದರ ಮುಖ್ಯ ಕಚೇರಿ ಇದೆ. ವರ್ಲ್ಡ್ ಬ್ಯಾಂಕು ಮತ್ತು IMF ಎರಡೂ ಅಲ್ಲೇ ಇದಾವೆ, ವಾಷಿಂಗ್ಟನ್ DC ಯಲ್ಲಿ. ಸೊ ಹೀಗಾಗಿ ಇವ್ರು ಏನು ಮಾಡಿದ್ರೆ, ಇಡೀ ಜಗತ್ತಿನ ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟನ್ನು ಚೆಕ್ ಮಾಡಿದ್ರೆ ಭಾರತದ್ದು ಅಥವಾ ಆಯಾ ದೇಶಗಳಲ್ಲಿ ಆಯಾ ದೇಶದ ಕೇಂದ್ರ ಬ್ಯಾಂಕ್ಗಳು ಅದಕ್ಕೆ ಜವಾಬ್ದಾರಿ. ನಮ್ಮ ಭಾರತದ ಕೇಂದ್ರ ಬ್ಯಾಂಕು RBI. ವಿಶ್ವ ಅಭಿವೃದ್ಧಿ ವರದಿಯನ್ನು ಸಿದ್ಧಪಡಿಸುವರು ಯಾರು? ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ಕರಿತೀವಿ. ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ಬಂದರೆ ಯಾರಪ್ಪ ಅಂದರೆ ವಿಶ್ವ ಬ್ಯಾಂಕ್. ನೋಡ್ರಿ, ವರ್ಲ್ಡ್ ಬ್ಯಾಂಕ್ ನೋಡ್ರಿ, ನೆನ್ಪಿಟ್ಕೊಳ್ಳಿ. ಈ ವರದಿಗಳು ನೆನ್ಪಿಟ್ಕೊಳ್ಳಿ. ನಾನು ಹೇಳ್ತಾ ಹೋಗ್ತೀನಿ, ಮುಂದೆ ಕ್ವಶನ್ಸ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ವರದಿಗಳು ಭಾಳ ಇಂಪಾರ್ಟೆಂಟ್, ಇದ್ರ ಮೇಲೆ ಗ್ಯಾರಂಟಿ ಒಂದು ಕ್ವಶನ್. ಭಾಳಷ್ಟು ವರದಿಗಳಿದೆ. ಒಂದಿಷ್ಟು ವಿಶ್ವ ಆರ್ಥಿಕ ಫೋರಮ್ದವ್ರು, ಈ ವರ್ಲ್ಡ್ ಏನಪ್ಪ ಅಂತ ಕರಿತೀವಿ, ಎಕನಾಮಿಕ್ ಫೋರಮ್, WEF, ವರ್ಲ್ಡ್ ಎಕನಾಮಿಕ್ ಫೋರಮ್, ಇವರು ಒಂದಿಷ್ಟು ಬಿಡುಗಡೆ ಮಾಡ್ತಾರೆ. ಸೊ ಅವೆಲ್ಲ ನೋಡ್ತಾ ಹೋಗೋಣ ಮುಂದೆ.
ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ನಿಗಮ ಮಂಡಳಿಯನ್ನು ಆರಂಭಿಸಿದ ವರ್ಷ ಅಂತಿದೆ. ಗ್ರಾಮೀಣ ಆರೋಗ್ಯ ನಿಗಮ ಮಂಡಳಿ ಅಂತ ಬಂದರೆ 2005ರಲ್ಲಿ ನೋಡಿ, 2005 ಇದನ್ನು ಸ್ಥಾಪನೆ ಮಾಡಲಾಯಿತು. ಈ ಕೆಳಗಿನ ಯಾವುದು ಭಾರತ ಸರ್ಕಾರದ ನೇರ ತೆರಿಗೆಯಾಗಿದೆ? ನೇರ ತೆರಿಗೆ, ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಡೈರೆಕ್ಟ್ ಟ್ಯಾಕ್ಸ್, ನೇರ ತೆರಿಗೆ. ಡೈರೆಕ್ಟ್ ಟ್ಯಾಕ್ಸು ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಬರುತ್ತೆ, ನಿಮಗೆ ಗೊತ್ತಿರಲಿ. ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಇವೆಲ್ಲ ಪರೋಕ್ಷ ನೋಡಿ, ಇವೆಲ್ಲ ಪರೋಕ್ಷ, ಆದರೆ ಇದು ಒಂದು ನೇರ ತೆರಿಗೆ. ಇದು ಆನ್ಸರ್, ಡಿ ಆನ್ಸರ್. ಕಾರ್ಪೊರೇಟ್ ತೆರಿಗೆ ಅಂತ ಬರಿತೀವಿ ನಾವು. ಅಂದರೆ ಈಗ ನೀವು ಅಂಬಾನಿ, ಅದಾನಿ, ನಾರಾಯಣ ಮೂರ್ತಿ, ವಿಪ್ರೋ, ಅಜಿಮ್ ಪ್ರೇಮ್ಜಿ ನೀವೆಲ್ಲ ಕಟ್ತೀರ, ಅವರೆಲ್ಲ ಬಂದ ಲಾಭದ ಮೇಲೆ ಕಟ್ತಾರಲ್ಲ, ಅದಕ್ಕೆ ನಾವು ಕಾರ್ಪೊರೇಟ್ ತೆರಿಗೆ ಅಂತ ಕರೀತಾರೆ. ಆಮೇಲೆ ಆದಾಯ ತೆರಿಗೆನೂ ಕೂಡ ನೇರ ತೆರಿಗೆ. ಇವೆರಡು ನೇರ ತೆರಿಗೆಯಲ್ಲಿ ಬರುತ್ತವೆ. ಇನ್ನು ಉಳಿದಿದ್ದು ಯಾವುದೇ ಬರಲಿ, ಎಕ್ಸ್ಪ್ರೆಸ್ಲಿ ಈಗೆಲ್ಲ GST ಅಲ್ಲಿ ಮಿಂಗಲ್ ಮಾಡಿದ್ದಾರೆ, ಇರಲಿ. ಇವೆಲ್ಲ ಸೀಮಾ ಸುಂಕ, ಕಸ್ಟಮ್ ಡ್ಯೂಟಿ, ಅಬಕಾರಿ, ಸೇವಾ ತೆರಿಗೆ, ಸುಡುಗಾಡು ತೆರಿಗೆ, ಇನ್ನೇನು ಬರ್ತಾವೆ ನೋಡ್ರಿ, ಎಲ್ಲ ಏನೇ ಬಂದರೂ ಕೂಡ ಅವೆಲ್ಲ ಪರೋಕ್ಷ ತೆರಿಗೆಗಳಲ್ಲಿ ಬರುತ್ತೆ, ನೇರ ತೆರಿಗೆಗಳಲ್ಲಿ ಬರಲ್ಲ. ಅರ್ಥಶಾಸ್ತ್ರಜ್ಞರ ಪ್ರಕಾರ ವಸಾಹತುಶಾಹಿ ಕಾಲದಲ್ಲಿ ಭಾರತದಲ್ಲಿ ಕೇವಲ 2 ನಗರಗಳು ಮಾತ್ರ ಸಮರ್ಪಕವಾದ ಕೈಗಾರಿಕಾ ನಗರಗಳಾಗಿದ್ದವು. ಅವುಗಳೆಂದರೆ ಎಂತಿದೆ? ಆನ್ಸರ್ ಟ್ರೈ ಮಾಡ್ತೀರಾ ನೀವು? ನೋಡಿ, ಸಮರ್ಪಕವಾದ ಕೈಗಾರಿಕಾ ನಗರಗಳು, ಇಂಡಸ್ಟ್ರಿಯಲ್ ಸಿಟೀಸ್ ಅಂತ ಬಂದ ಪ್ರಶ್ನೆ ಬಂದರೆ ಇಲ್ಲಿ ಜಮ್ಶೆಡ್ಪುರ್ ಮತ್ತು ಕಾನ್ಪುರ್ ನೋಡಿ. ಜಮ್ಶೆಡ್ಪುರ್ ಮತ್ತು ಕಾನ್ಪುರ್ ಆ ಸಂದರ್ಭದಲ್ಲಿ ಇವೆರಡು ನಗರಗಳು ಕೈಗಾರಿಕಾ ನಗರಗಳಾಗಿದ್ದವು ಅನ್ನೋದು ವಸಾಹತುಶಾಹಿ ಕಾಲದಲ್ಲಿ, ಅಂದರೆ ಬ್ರಿಟಿಷರ ಕಾಲದಲ್ಲಿ. ನೆನಪಿಟ್ಕೊಳ್ಳಿ. ಜಮ್ಶೆಡ್ಪುರ್ ಗೊತ್ತಲ್ಲ, ಟಾಟಾ ಸ್ಟೀಲ್ ಇಂಡಸ್ಟ್ರಿ ಇದೆ. ಕಾನ್ಪುರಲ್ಲಿ ಭಾಳಷ್ಟು ಲೆದರ್ ಇಂಡಸ್ಟ್ರಿ ಎಲ್ಲ ಇದೆ, ಅಲ್ಲಿ ಚರ್ಮದ ಒಂದು ಆಗಲಿ ಕಾರ್ಖಾನೆಗಳು ಭಾಳಷ್ಟಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವುದು WTO ಒಪ್ಪಂದದೊಂದಿಗೆ ಸಂಬಂಧಿಸಿಲ್ಲ ಅಂತಿದೆ? ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ 1995 ಸ್ಥಾಪನೆ ಆಗಿದೆ. ಭಾರತವು ಕೂಡ ಫೌಂಡಿಂಗ್ ಮೆಂಬರ್ ಅಂತ ನಾನು ಆಲ್ರೆಡಿ ಹೇಳಿನಿ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಒಪ್ಪಂದದೊಂದಿಗೆ ಸಂಬಂಧಿಸಿಲ್ಲ ಅಂತಿದೆ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, ಡಿ ಆಗುತ್ತೆ. ಓಕೆ, ಗ್ಯಾಟ್ ವರ್ಲ್ಡ್ WTOಗೆ ಸಂಬಂಧಪಟ್ಟಿದೆ. ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಅಂಡ್ ಟ್ರೇಡ್ ಅಂತ ಬರುತ್ತೆ. ಸೊ ಅದು WTOಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಟ್ರಿಪ್ಸ್, ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಇದನ್ನು ಕೂಡ WTOಗೆ ಸಂಬಂಧಪಟ್ಟಿದೆ. ಅದರ ಒಪ್ಪಂದದಲ್ಲಿ ಬರುವಂಥದ್ದು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಒಪ್ಪಂದದಲ್ಲಿ ಬರುವಂಥದ್ದು. ನೆಕ್ಸ್ಟ್ ಗ್ಯಾಡ್ಸ್, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಇನ್ ಸರ್ವಿಸಸ್ ಅಂತಿದೆ. ಅದು ಅಲ್ಲಿ ಟ್ರೇಡ್ ಆ್ಯಂಡ್ ಟ್ಯಾರಿಫು, ಇದು ಟ್ರೇಡ್ ಇನ್ ಸರ್ವಿಸಸ್ ಅಂತಿದೆ. ಸೊ ಇದನ್ನು ಕೂಡ WTO ಒಂದು ಇದರಲ್ಲಿ ಬರುತ್ತೆ, ಅಗ್ರಿಮೆಂಟಲ್ಲಿ ಬರುತ್ತೆ. ಆದರೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ WIPO, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನು ಇದು WTOಗೆ ಸಂಬಂಧಪಟ್ಟಿಲ್ಲ. ಅದೊಂದು ಸಪ್ರೇಟ್ ಆರ್ಗನೈಸೇಷನ್ 1967ರಲ್ಲಿ ಸ್ಥಾಪನೆಯಾಗಿದೆ. ಅದು ಒಂದು ಪ್ರತ್ಯೇಕ ಸಂಸ್ಥೆ. ಕರ್ನಾಟಕದ ರಾಜ್ಯ ಆದಾಯವನ್ನು ಅಧಿಕೃತವಾಗಿ ಅಂದಾಜು ಮಾಡೋರು ಯಾರು ಅಂತಿದೆ? ಸ್ಟೇಟ್ ಇನ್ಕಮನ್ನು ಅಧಿಕೃತವಾಗಿ ಅಫಿಷಿಯಲಿ ಯಾರು ಅದನ್ನು ಎಸ್ಟಿಮೇಟ್ ಮಾಡ್ತಾರೆ, ಅಂದಾಜು ಮಾಡ್ತಾರಪ್ಪ ಅಂದರೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ. ನಾನು ಆವಾಗ ಹೇಳಿನಿ, ನಾವು ವಿಡಿಯೋ ಸ್ಪೀಡ್ ಹೋಗುತ್ತೆ, ನೀವು ವಿಡಿಯೋ ನಿಲ್ಲಿಸ್ಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಬೇಕು, ಗೊತ್ತಾಯ್ತಲ್ಲ? ವಿಡಿಯೋ ನಿಲ್ಲಿಸ್ಬಿಟ್ಟು ಟ್ರೈ ಮಾಡಿ. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಕರ್ನಾಟಕ ರಾಜ್ಯ ಆದಾಯವನ್ನು ಅಧಿಕೃತವಾಗಿ ಅಂದಾಜು ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಶಾಸನಬದ್ಧ ಲಿಕ್ವಿಡಿಟಿ ಅನುಪಾತವನ್ನು ನಿಗದಿಪಡಿಸೋರು ಯಾರಂತಿದೆ? SLR, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ. ಇದನ್ನ ನಿಗದಿಪಡಿಸುವವರು ಯಾರು ಅಂತ ಪ್ರಶ್ನೆ ಇದೆ, ನಿಮಗೆ ಗೊತ್ತಿರಲಿ. ಭಾರತದಲ್ಲಿ ಇದೆಲ್ಲ ಮಾಡೋದು ಯಾವುದಪ್ಪ ಅಂದರೆ RBI ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. SLR ಆಗಿರ್ಬೋದು, CRR, ಕ್ಯಾಶ್ ರಿಸರ್ವ್ ರೇಷಿಯೋ, ಬ್ಯಾಂಕ್ ದರ, ಇವೆಲ್ಲ ಕೇಳಿದಿರಲ್ಲ. ಬ್ಯಾಂಕ್ ದರ ಆಗಿರ್ಬೋದು, ಅಥವಾ ಮತ್ತೇನೇನು ಬರ್ತೈತಿ, ರೆಪೋ ದರ ಆಗಿರ್ಬೋದು, ಆಮೇಲೆ ರಿವರ್ಸ್ ರೆಪೋ ದರ ಆಗಿರ್ಬೋದು. ಈಗ ಓಪನ್ ಮಾರ್ಕೆಟ್ ಆಪರೇಷನ್ OMO ಅಂತ ಕರಿತೀವಿ, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಕರಿತೀವಿ. ಇವೆಲ್ಲ ಯಾರು ಮಾಡ್ತಾರಪ್ಪ ಅಂದರೆ RBI ಮಾಡ್ತೈತಿ, ನೆನ್ಪಿಟ್ಕೊಳ್ಳಿ. ಮಾನಿಟರಿ ಪಾಲಿಸಿ ಅಂತ ಕರಿತೀವಿ, ಹಣಕಾಸು ನೀತಿ. ಭಾರತದ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಅಥವಾ ಮಾನಿಟರಿ ಪಾಲಿಸಿ ಅಂತ ಕರಿತೀವಿ ಕೆಲ, ಗೊತ್ತಾಯ್ತಾ? ಸಿ ಆನ್ಸರ್. ನೆಕ್ಸ್ಟ್, 2001ರಿಂದಲೂ ಭಾರತದಿಂದ ಆಗುವ ಸೇವೆಗಳ ರಫ್ತಿನಲ್ಲಿ ಹೆಚ್ಚಿನ ಪಾಲು ಈ ಕೆಳಗಿನದಕ್ಕೆ ಸಂಬಂಧಿಸಿದಂತಿದೆ. ಸೇವಾ ವಲಯದಲ್ಲಿ ಯಾವುದರ ಪಾಲು ಹೆಚ್ಚಿಗಿದೆ? ಇವು 4 ಸೇವಾ ವಲಯದಲ್ಲಿ ಬರುವಂಥದ್ದು. ಓಕೆ, ಇದರಲ್ಲಿ ಯಾವುದರ ಪಾಲು ಯಾವಾಗಂದರೆ 2000 ಮತ್ತು 2001ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಇದ್ದಾಗ, ನಮ್ಮ ಕರ್ನಾಟಕದಲ್ಲಿ SM ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಸಾಫ್ಟ್ವೇರ್ ಭಾಳ ಸ್ಪೀಡ್ ಬೆಳೀತಾ ಇತ್ತು. ಇದೇ ಸಂದರ್ಭದಲ್ಲಿ ಸಾಫ್ಟ್ವೇರ್ ಭಾಳ ವೇಗವಾಗಿ ಬೆಳೀತಾ ಇತ್ತು. ಅಲ್ಲಿಂದಲೂ 2001ರಿಂದಲೂ ಇಲ್ಲಿಯವರೆಗೂ ಸೇವಾ ವಲಯದಲ್ಲಿ ಭಾಳಷ್ಟು ದೊಡ್ಡ ಪಾತ್ರ ಸಾಫ್ಟ್ವೇರ್ದಿದೆ, ಸಾಫ್ಟ್ವೇರ್ ಸೇವೆಗಳದಿದೆ. ನೆನ್ಪಿಟ್ಕೋರಿ.
2011 ಭಾರತದ ಜನಸಂಖ್ಯೆಯ ದಶಕದ ಬೆಳವಣಿಗೆ ದರವು ಅಂತಿದೆ. ಸೊ ಡಿಕೇಡಲ್ ಗ್ರೋತ್ ಅಂತ ಕರಿತೀವಿ. ಡಿಕೇಡ್ ಅಂದರೆ 10 ವರ್ಷ. ಡಿಕೇಡಲ್ ಗ್ರೋತ್ ಎಷ್ಟಿತ್ತಪ್ಪ ಅಂದರೆ 17.64 ನೋಡ್ರಿ. 17.64 100 ಜನರಿಗೆ 17 ಜನ ಹೆಚ್ಚಿಗಾಗಿದ್ದಾರೆ ಈ ಒಂದು 10 ವರ್ಷದಲ್ಲಿ ಅಂತ ಅರ್ಥ. ಜನಸಂಖ್ಯೆ 100 ಜನರಿಗೆ ನಾವು ಜನಸಂಖ್ಯೆ 1000 ಜನರಿಗೆ ಕಳಿತೀವಿ. ಸರಿ, 100 ಅಲ್ಲ, 1000 ಜನರಿಗೆ. ಒಂದು 1000 ಜನರಿಗೆ ಎಷ್ಟು ಜನ ಹೆಚ್ಚಾದ್ರೂ ತಳಿತಾರೆ. ಆದರೆ ಪರ್ಸೆಂಟೇಜ್ ಇದು ಬೆಳವಣಿಗೆ ದರ ಅಂತ ಕೇಳಿದ್ದಾನೆ. ಪರ್ಸೆಂಟೇಜ್ ಅಂತ ಬಂದರೆ 17.64. ಓಕೆ, ಇದು ತಪ್ಪು. ಜನಸಂಖ್ಯೆ ದರವನ್ನು 1000ಕ್ಕೆ ಅಳಿತಾರೆ. 1000 ಜನರಿಗೆ ಎಷ್ಟು ಜನ ಹೆಚ್ಚಿಗೆ ಆದ್ರೆ ಅಂತ ಅಳಿತಾರೆ. ಇಲ್ಲಿ ಬೆಳವಣಿಗೆ ದರ ಅಂತ ಬಂದಾಗ ಪರ್ಸೆಂಟೇಜ್ ಎಷ್ಟಾಯಿತು ಅಂದರೆ 17.64%. ನೆನ್ಪಿಟ್ಕೊಳ್ಳಿ. 2001 ಜನಗಣತಿ ಹಾಗೂ 2011 ಜನಗಣತಿಯಲ್ಲಿ ಶಿಶು ಲಿಂಗ ಅನುಪಾತ ಕುರಿತ ತೌಲನಿಕ ಅವಲೋಕನಗಳನ್ನು ಈ ಕೆಳಗೆ ನೀಡಲಾಗಿದೆ. ಲಿಂಗ ಟ್ರೈ ಮಾಡಿ, ಆನ್ಸರ್ ಮಾಡಿ. ಇಲ್ಲಿ ಉತ್ತರ ನೋಡಿ, ABC ಆಗುತ್ತೆ, B ಆನ್ಸರ್ ಆಗುತ್ತೆ, D ಆಗಲ್ಲ. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಶಿಶುಲಿಂಗ ಅನುಪಾತವು ಇಳಿಕೆ ಆಗಿದೆ, ಏರಿಕೆ ಆಗಿಲ್ಲ. ಇಂಪ್ರೂವ್ಮೆಂಟ್ ಆಗಿದೆ, ಇಳಿಕೆ ಆಗಿದೆ, ಏರಿಕೆ ಆಗಿಲ್ಲ ಅನ್ನೋದು ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಇದೆಯಾ? ಸೊ B ಆನ್ಸರ್. D ಬಿಟ್ಟರೆ ಉಳಿದಿದ್ದೆಲ್ಲ ಸರಿ ಇದೆ ನೋಡಿ. ಇದು ಸರಿ ಇದೆ, ಇದು ಸರಿ ಇದೆ, ಇದು ತಪ್ಪಿದೆ. ಹೀಗಾಗಿ ಯಾವುದು ಸರಿಯಾಗಿದೆ ಅಂದರೆ ABC ಸರಿಯಾಗಿದೆ. B ಆನ್ಸರ್. ಕ್ಲಿಯರ್ ಇದೆಯಾ? ABC. ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ಕೃಷಿ ಬೆಳವಣಿಗೆಯನ್ನು ಪ್ರವರ್ಧಿಸುವುದಕ್ಕಾಗಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ನೋಡಿ, ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ವಿವರಣೆಗಳನ್ನು ಪರಿಶೀಲಿಸಿದ್ದೇವೆ. ಇದು ನೋಡಿ, ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ 2007ರಲ್ಲಿ ಪ್ರಾರಂಭಿಸಲಾಗಿದೆ. ನೆನ್ಪಿಟ್ಕೊಳ್ಳಿ, 2007. ಅದಕ್ಕೆ ಸಂಬಂಧಪಟ್ಟ ಹಾಗೆ 4 ವಾಕ್ಯಗಳಿದೆ. ಅದರಲ್ಲಿ ಯಾವುದು ಸರಿ ತಪ್ಪು ಅಂತ ಹುಡುಕಬೇಕು. ನೋಡಿ, ಈ ಆನ್ಸರ್ ಸರಿ. A B C D 4 ಸರಿ ಇದೆ. ಯಾಕಂದರೆ 11ನೇ ಪಂಚವಾರ್ಷಿಕ ಯೋಜನೆ 2007ರಿಂದ 2012 ನಿಮ್ಗೆ ಗೊತ್ತಿರಲಿ. ಕರೆಕ್ಟಾ? 11ನೇ ಪಂಚವಾರ್ಷಿಕ ಯೋಜನೆ 2012ರಿಂದ 2013, 14, 15, 16, 17 ಇದು 12ನೇ ಪಂಚವಾರ್ಷಿಕ ಯೋಜನೆ. ಇದು 12, ಇದು 11. ಹೌದಾ? ಸೊ ಹೀಗಾಗಿ ಎಲ್ಲ ಸರಿ ಇದೆ. ಇಲ್ಲೆಲ್ಲ A B C D ಎಲ್ಲ ಸರಿ ಇದೆ ನೋಡಿ. ಸೊ B ಆನ್ಸರ್ ಆಗಬೇಕು. A B C D 4 ಬರ್ತವೆ, ನೆನ್ಪಿಟ್ಕೊಳ್ಳಿ. ಓಕೆ, ಅಲ್ಲಿ ಆಪ್ಷನ್ಸ್ ತಪ್ಪಿದೆ, ಬಟ್ ಇಲ್ಲದು D ಒಂದು ಸೇರಿಸ್ಕೋಬೇಕು. ಆನ್ಸರು B. ಬ್ರಾಡ್ ಮನಿ ಯಾವುದನ್ನು ಸೂಚಿಸುತ್ತದೆ ಅಂತಿದೆ. ಓಕೆ, ಶಾರ್ಟ್ ಮನಿ ಮತ್ತು ಬ್ರಾಡ್ ಮನಿ ಅಂತ ಬರುತ್ತೆ, ಅಥವಾ ನ್ಯಾರೋ ಮನಿ ಅಂತ ಕರಿತೀವಿ. ನ್ಯಾರೋ ಮನಿ ಮತ್ತು ಬ್ರಾಡ್ ಮನಿ ಅಂತ ಬರುತ್ತೆ. ಸೊ ಈ ಥರ M1 M2 M1 M0 ಇದ್ರೆ ಇದೆಲ್ಲ ನ್ಯಾರೋ ಮನಿ. M3 ಅಂದರೆ ಹೈಯೆಸ್ಟ್, ಅದು ಬ್ರಾಡ್ ಮನಿ. M3 ಅನ್ನೋದು ಬ್ರಾಡ್ ಮನಿ. ನೆನ್ಪಿಟ್ಕೊಳ್ಳಿ. ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ C ಆನ್ಸರ್ ಆಗುತ್ತೆ. ಜವಾಹರ್ಲಾಲ್ ನೆಹರು ನ್ಯಾಷನಲ್ ಅರ್ಬನ್ ರಿನ್ಯೂವಲ್ ಮಿಷನ್ ಅನ್ನು ಆರಂಭಿಸಲಾದ ವರ್ಷ ಅಂತಿದೆ. ಈ ಒಂದು ಮಿಷನ್ನ ಉದ್ದೇಶ ಏನಪ್ಪ ಅಂದರೆ ಬೆಸ್ಟ್ ಸಿಟೀಸನ್ನು ಕನ್ಸ್ಟ್ರಕ್ಷನ್ ಮಾಡೋದು. ಅಂದರೆ ಒಳ್ಳೊಳ್ಳೆ ನಗರಗಳು, ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಅಲ್ಲಿ ಅಭಿವೃದ್ಧಿನೇ ಇರಬೇಕು ಮತ್ತು ಪರಿಸರಕ್ಕೆ ಏನು ಹಾನಿಯಾಗದಂಗೆ ಇರಬಾರ್ದು. ಕಂಪಿಟೇಟಿವ್ ಆ್ಯಂಡ್ ಬೆಸ್ಟ್ ಸಿಟೀಸ್, ಸಸ್ಟೈನಬಲ್ ಸಿಟೀಸನ್ನು ನಿರ್ಮಾಣ ಮಾಡುವಂಥ ಉದ್ದೇಶವನ್ನು ಹೊಂದಿದೆ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ B ಆನ್ಸರ್ ನೋಡಿ. 2005, 2006ರಲ್ಲಿ ಈ ಕಾರ್ಯಕ್ರಮವನ್ನು ತೆಗೆದುಕೊಂಡು ಬರಲಾಯಿತು. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ವರ್ಷವು 11ನೇ ಪಂಚವಾರ್ಷಿಕ ಯೋಜನೆಯ ಅಂತ್ಯದ ವರ್ಷವಾಗಿದೆ ಅಂತಿದೆ. ನಾನು ಆ್ಯಕ್ಚುಲಿ ಹಿಂದಿನ ಪ್ರಶ್ನೆಯಲ್ಲಿ ಚರ್ಚೆ ಮಾಡಿ ನೋಡಿ. 11ನೆಯ ಪಂಚವಾರ್ಷಿಕ ಯೋಜನೆಯ ಅಂತ್ಯ ವರ್ಷವಾಗಿದೆ ಅಂತಿದೆ. ಇಲ್ಲಿ 2011 ಮತ್ತು 12 ನೋಡಿ. 2011 ಮತ್ತು 12 ಆಗುತ್ತೆ. ನಿಮಗೆ ಗೊತ್ತಿರಲಿ, 2007-8ರಿಂದ 2011-12 ನಾವು 11ನೇ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. 11ನೇ ಪಂಚವಾರ್ಷಿಕ ಯೋಜನೆ. ಮುಂದೆ 2012ರಿಂದ 2017 ಇದೆಯಲ್ಲ, 12ನೇ ಪಂಚವಾರ್ಷಿಕ ಯೋಜನೆ. ಅದಾದಮೇಲೆ ಮುಂದೆ ಕಂಟಿನ್ಯೂ ಆಗಿಲ್ಲ. ಯಾಕಂದರೆ 2014ರಲ್ಲಿ ನರೇಂದ್ರ ಮೋದಿ ಸರ್ಕಾರ ಬರುತ್ತೆ. ಅವರು ಪಂಚವಾರ್ಷಿಕ ಯೋಜನೆಗಳನ್ನು ಮುಂದುವರೆಸಿಲ್ಲ. ಸೊ 12 ಪಂಚವಾರ್ಷಿಕ ಯೋಜನೆಗಳನ್ನು ನೋಡ್ತೇವೆ. 12ನೇದು ಆಲ್ಮೋಸ್ಟ್ ಅರ್ಧನೇ ಆಗಿದೆ, ಕಟ್ಟಾಗಿದೆ. ಇರಲಿ, ಅದು ಆಗಿದೆ ಅಂದ್ಕೊಳ್ಳೋಣ. 11ನೇ ಪಂಚವಾರ್ಷಿಕ ಯೋಜನೆ ಕೊನೆಯ ವರ್ಷ 2011 ಮತ್ತು 12 ಅಂತ ನೆನ್ಪಿಟ್ಕೊಳ್ಳಿ. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ A.
ಭಾರತದ ಭದ್ರತೆಗಳ ವಿನಿಮಯ ಮಂಡಳಿ ಸೆಬಿ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾವನ್ನು ಸ್ಥಾಪಿಸಲಾದ ವರ್ಷ ಅಂತಿದೆ. ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಭಾರತದಲ್ಲಿ ಷೇರು ಮಾರುಕಟ್ಟೆಯನ್ನು ನಿಯಂತ್ರಿಸುವ ಸಂಸ್ಥೆ. ಬ್ಯಾಂಕ್ಗಳನ್ನು RBI ನಿಯಂತ್ರಿಸುತ್ತದೆ, ಷೇರು ಮಾರುಕಟ್ಟೆಯನ್ನು ಸೆಬಿ ನಿಯಂತ್ರಿಸುತ್ತದೆ. ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ಸ್ಥಾಪಿಸಲಾದ ವರ್ಷ ಅಂತ ಕೇಳಿದಾನೆ 1988 1988. ಆದರೆ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಅದನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಯಾವಾಗ ಮಾಡಲಾಯಿತು ಅಂತ ಕೇಳಿದ್ರೆ 1992. ಸೆಬಿ ಬಿಕಮ್ ಎ ಸ್ಟ್ಯಾಟ್ಯೂಟರಿ ಬಾಡಿ ಇನ್ ವಿಚ್ ಇಯರ್ 1992. ಓಕೆ, ನೆಕ್ಸ್ಟ್. ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಒಂದು ಏರೋಸ್ಪೇಸ್ SEZ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ ಕರಿತೀವಿ. ಸ್ಪೆಷಲ್ ಎಕನಾಮಿಕ್ ಝೋನ್ಸ್ SEZ ಅನ್ನು ಆರಂಭಿಸಲಾಗಿದೆ. ಯಾವ ಸ್ಥಳದಲ್ಲಿ ಒಂದು ಏರೋಸ್ಪೇಸ್ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅನ್ನು ಆರಂಭಿಸಲಾಗಿದೆ ಅಂದರೆ ಉತ್ತರ ಬೆಳಗಾವಿ. ನೋಡಿ, ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಬೆಳಗಾವಿ, ಬಿ ಆನ್ಸರ್. ಅಬಕಾರಿ ಸುಂಕ ಎಂದರೆ ಕೆಳಕಂಡದರ ಮೇಲೆ ವಿಧಿಸುವ ತೆರಿಗೆ ಅಂತ ಪ್ರಶ್ನೆ ಇದೆ. ಅಬಕಾರಿ ಸುಂಕ ಎಕ್ಸೈಸ್ ಡ್ಯೂಟಿ ಅಂತ ಕರೀತಾರೆ. ಇದು ಕೇಂದ್ರ ಸರ್ಕಾರ ವಿಧಿಸುವಂಥ ಸುಂಕ, ನೆನ್ಪಿಟ್ಕೊಳ್ಳಿ. ಆಮೇಲೆ ಇದು ಪರೋಕ್ಷ ತೆರಿಗೆಯಲ್ಲಿ ಬರುವಂಥದ್ದು, ಪ್ರತ್ಯಕ್ಷ ಅಲ್ಲ, ಪರೋಕ್ಷ ತೆರಿಗೆ. ಪರೋಕ್ಷ ತೆರಿಗೆಯಲ್ಲಿ ಬರುವಂಥದ್ದು. ಇದು ಕೇಂದ್ರ ಸರ್ಕಾರ ವಿಧಿಸುವಂಥದ್ದು. ಯಾವುದರ ಮೇಲೆ ಅಂದರೆ ವಸ್ತುವಿನ ಉತ್ಪಾದನೆಯ ಮೇಲೆ. ವಸ್ತುಗಳ ಉತ್ಪಾದನೆ ಭಾಳ ಇಂಪಾರ್ಟೆಂಟ್. ಖರೀದಿ ಅಲ್ಲ, ಮಾರಾಟ ಅಲ್ಲ, ಉಪಭೋಗವಲ್ಲ, ಉತ್ಪಾದನೆ ವೆರಿ ಇಂಪಾರ್ಟೆಂಟ್. ಆದರೆ ಈಗ ಇದನ್ನು GST ಒಳಗಡೆ ತೊಗೊಂಡು ಬಂದಿದ್ದಾರೆ. ಯಾಕಂದರೆ GSTನೂ ಕೂಡ ಪರೋಕ್ಷ ತೆರಿಗೆ ಆಗಿದೆ. ಆ GST ಒಳಗಡೆ ಎಲ್ಲ ತೊಗೊಂಡು ಬಂದರೆ ಸೇವಾ ತೆರಿಗೆಗಳು, ಅಬಕಾರಿ ಸುಂಕ ಎಲ್ಲ, ಕಸ್ಟಮ್ ಡ್ಯೂಟಿ ಅಂದರೆ ಈಗ ಆಮದು ರಫ್ತು ಮೇಲೆ ಹಾಕ್ತಾರಲ್ಲ ಕಸ್ಟಮ್, ಎಲ್ಲ GST ಒಳಗಡೆ ಬಂದಿದೆ. ಮಧ್ಯಂತರ ಬಜೆಟನ್ನು ಹೀಗೂ ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ. ಹೀಗೂ ಕರೆಯುತ್ತಾರೆ, ಇಂಟರ್ಮೀಡಿಯೇಟ್ ಬಜೆಟ್ ಅಂತ ಕರೀತಾರೆ, ಅಥವಾ ಇಂಟ್ರಿಮ್ ಬಜೆಟ್. ಇಂಟ್ರಿಮ್ ಬಜೆಟನ್ನು ಹೀಗೂ ಕರೆಯುತ್ತಾರೆ ಅಂತಿದೆ. ಅದಕ್ಕೆ ಉತ್ತರ ನೋಡಿ, ಭಾಳ ಜನ ತಪ್ಪು ಹಾಕಿರ್ತಿರೋ ನನಗೆ ಗೊತ್ತಿದೆ. ಅಡ್ಹಾಕ್ ಬಜೆಟ್ ಅಂತ ಕರೀತಾರೆ. ಅಡ್ಹಾಕ್ ಅಂದರೆ ತಾತ್ಕಾಲಿಕ ಅಂತ ಅರ್ಥ. ತಾತ್ಕಾಲಿಕ ಅಂತ ಅದರ ಅರ್ಥ. ಸೊ ಅಡ್ಹಾಕ್ ಬಜೆಟ್ ಅಂದರೆ ಮಧ್ಯಂತರ ಅಂತ ಬರುತ್ತೆ. ಇಲ್ಲಿ ವೋಟ್ ಆನ್ ಅಕೌಂಟ್ ಅಂದರೆ ಏನು ಅಂತ ಇದ್ರ ಮೇಲೆ ಭಾಳ ಸಲ ಪ್ರಶ್ನೆ ಬಂದಿದೆ. KSಗೆ, IASಗೆ, PSL ಎಲ್ಲ ಪ್ರಶ್ನೆ ಬಂದಿದೆ. ವೋಟ್ ಆನ್ ಅಕೌಂಟ್ ಅಂದರೆ ಏನು ಗೊತ್ತಾ? ಮುಂಚೆ ಏನು ಮಾಡ್ತಿದ್ರು ನಿಮಗೆ ಗೊತ್ತಿರಲಿ. ವಾರ್ಷಿಕ ಏನಿದೆ ಆರ್ಥಿಕ ವರ್ಷ ಸ್ಟಾರ್ಟ್ ಆಗೋದು ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೂ ಇದಕ್ಕೆ ನಾವು ಆರ್ಥಿಕ ವರ್ಷ ಅಂತ ಕರಿತೀವಿ. ಬಜೆಟ್ ಯಾವಾಗ ಮಂಡನೆ ಮಾಡ್ತಿದ್ರು? ಫೆಬ್ರವರಿ 28ಕ್ಕೆ ಮಂಡನೆ ಮಾಡ್ತಿದ್ರು ಮುಂಚೆ, ಅವಾಗ. ಇವಾಗ ರಾಜ್ಯ ಸರ್ಕಾರ ಈಗಲೂ ಕೂಡ 27-28ಕ್ಕೆ ಮಂಡನೆ ಮಾಡ್ತಾರೆ, ಅಂದರೆ ಫೆಬ್ರವರಿ ಕೊನೆಯ ತಿಂಗಳಲ್ಲಿ ಮಾಡ್ತಾರೆ. ಸೊ ಮಾಡಿದ ಮೇಲೆ ಇದಕ್ಕೆ ಅಪ್ರೂವಲ್ ಆಗಬೇಕಲ್ಲ, ಇದನ್ನು ಅಪ್ರೂವಲ್ ತೊಗೋಬೇಕಲ್ಲ. ಇದಕ್ಕೆಲ್ಲ ಎಲ್ಲ ಸದಸ್ಯರು ಅಪ್ರೂವಲ್ ತೊಗೊಂಡು ಮಾಡಬೇಕಾದ್ರೆ ಏನಾಗ್ಬಿಡೋದು, ಏಪ್ರಿಲ್ ದಾಟಿಬಿಡೋದು. ಮೇ ಜೂನ್ದಾಗ ಅದಕ್ಕೆ ಅಪ್ರೂವಲ್ ಸಿಗೋದು, ಜೂನ್ದಾಗ ಸಿಗೋದು. ಮಂಡಿಸಿದ ಬಜೆಟ್ಗೆ ಎಲ್ಲ ಸದಸ್ಯರ ಒಪ್ಪಿಗೆ ತೊಗೊಂಡು ಆ ದುಡ್ಡು ಸ್ಯಾಂಕ್ಷನ್ ಮಾಡಬೇಕಂದ್ರೆ ಮೇ ಜೂನ್ ಹೋಗ್ಬಿಡೋದು. ಸೊ ಮತ್ತು ಆರ್ಥಿಕ ವರ್ಷ ಏಪ್ರಿಲ್ದಾಗೆ ಸ್ಟಾರ್ಟ್ ಆಗುತ್ತೆ. ಈಗೇನು ಮಾಡ್ತಾರೆ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಹೆಂಗೆ ಖರ್ಚು ವೆಚ್ಚಗಳಿಗೆ ಬೇಕಲ್ಲ, ಏಪ್ರಿಲ್ ಮೇ ತಿಂಗಳಲ್ಲಿ ಖರ್ಚು ವೆಚ್ಚಗಳು ದುಡ್ಡು ಬೇಕಲ್ಲ, ಅದಕ್ಕೆ ವೋಟ್ ಆನ್ ಅಕೌಂಟ್ ಅಂತ ಮಾಡ್ತಿದ್ದಾರೆ ಸಪ್ರೇಟ್. ವೋಟ್ ಆನ್ ಅಕೌಂಟ್ ಅಂತ ಮಾಡಿ, ಅಂದರೆ ಸಣ್ಣ ಬಜೆಟ್ ಥರ ಮಾಡಿ ಬಜೆಟನ್ನು ಮಂಡಿಸ್ತಿದ್ರು. ಆದರೆ ಈಗ ನರೇಂದ್ರ ಮೋದಿ ಬಂದ ಮೇಲೆ ಏನಾಗಿದೆ, ಫೆಬ್ರವರಿ 1ಗೆ ಬಜೆಟ್ ಮಂಡನೆ ಮಾಡಿಬಿಡ್ತಾರೆ. ಸೊ ಫೆಬ್ರವರಿ 1ಗೆ ಬಜೆಟ್ ಮಂಡನೆ ಮಾಡಿದ್ರೆ ಏಪ್ರಿಲ್ 1ರೊಳಗೆ ಎಲ್ಲದಕ್ಕೆ ಅಪ್ರೂವಲ್ ಸಿಕ್ಬಿಡ್ತೈತಿ. ವಾರ್ಷಿಕ ವರ್ಷ, ಆರ್ಥಿಕ ವರ್ಷ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಬಜೆಟ್ಗೆ ಅನುಮೋದನೆ ಸಿಕ್ಬಿಡುತ್ತೆ, ಬಜೆಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ವೋಟ್ ಆನ್ ಅಕೌಂಟ್ ಮಾಡೋಕ್ಕೆ ಹೋಗಲ್ಲ. ಈಗ ಫೆಬ್ರವರಿ 1ಕ್ಕೆ ಬಜೆಟ್ ಯಾಕೆ ಮಂಡಿಸ್ತಾ ಇದ್ದಾರೆ ಗೊತ್ತಾಯ್ತಾ? ಡೇಟ್ ಯಾಕೆ ಚೇಂಜ್ ಮಾಡ್ಯಾರ ಗೊತ್ತಾಯ್ತಾ? ಗೊತ್ತಾಗಿಲ್ಲ ಅಂದರೆ ವಿಡಿಯೋ ಇನ್ನೊಂದ್ಸಲ ಹಿಂದಕ್ಕೆ ತೊಗೊಂಡು ಮತ್ತೊಂದ್ಸಲ ನೋಡ್ರಿ ಆಯ್ತಾ? ಮತ್ತೆ ಹಿಂದಕ್ಕೆ ಬಂದು ಮತ್ತೆ ತಗೋರಿ, 2 ಸಲ ಕೇಳ್ರಿ, ಗೊತ್ತಾಗುತ್ತೆ. ಭಾರತದಲ್ಲಿ ಹೊಸ ಆರ್ಥಿಕ ನೀತಿಯನ್ನು ಯಾವಾಗಲಿಂದ ಜಾರಿಗೆ ತರಲಾಯಿತು ಅಂತ ಬರುತ್ತೆ. ನ್ಯೂ ಎಕನಾಮಿಕ್ ಪಾಲಿಸಿ, NEP. ನೀವು ಎಜುಕೇಷನ್ ಪಾಲಿಸಿ ಅಲ್ಲ, ನ್ಯೂ ಎಕನಾಮಿಕ್ ಪಾಲಿಸಿ. ಹೊಸ ಆರ್ಥಿಕ ನೀತಿ ಅಂತ ಬಂದರೆ 1991 ನೋಡಿ. LPG ತೊಗೊಂಡು ಬಂದರೆ ಗೊತ್ತಿದೆಯಾ? ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಖಾಸಗೀಕರಣ, ಜಾಗತೀಕರಣ ಮತ್ತು ಉದಾರೀಕರಣ, ಇವುಗಳನ್ನು ತೊಗೊಂಡು ಬರ್ತಾರೆ. ಅದಕ್ಕೆ ನಾವು ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ಕರಿತೀವಿ. ಪ್ರಶ್ನೆಯನ್ನು ಕೇಳಿದ್ದಾನೆ, ಈ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿ ಯಾರು ಇದ್ರು ಅಂತ ಪ್ರಶ್ನೆ ಕೇಳಿದ್ದಾನೆ. ಯಾರಿ? PV ನರಸಿಂಹರಾವ್. ಈ ಸಂದರ್ಭದಲ್ಲಿ ಹಣಕಾಸು ಮಂತ್ರಿ ಯಾರಿದ್ದು ಅಂತ ಪ್ರಶ್ನೆ ಕೇಳಿದ್ದಾನೆ. ಮನಮೋಹನ್ ಸಿಂಗ್ ನೋಡಿ, ಮನಮೋಹನ್ ಸಿಂಗ್ ಈ ಸಂದರ್ಭದಲ್ಲಿ ಹಣಕಾಸು ಮಂತ್ರಿ. ನೆನ್ಪಿಟ್ಕೊಳ್ಳಿ, ಮನಮೋಹನ್ ಸಿಂಗರ ಒಂದು ಕನಸಿದು. ಅವರೇ ಅದನ್ನು ಮಾಡ್ತಾರೆ, ಮುಂದೇನಾಗುತ್ತೆ, ದೇಶದಲ್ಲಿ ಅರ್ಥವ್ಯವಸ್ಥೆ ಬದಲಾಗುತ್ತೆ. ನ್ಯೂ ಎಕನಾಮಿಕ್ ಪಾಲಿಸಿ 1991.
ಭಾರತದಲ್ಲಿ ಹಣಕಾಸು ನೀತಿಯನ್ನ ಅನುಷ್ಠಾನಗೊಳಿಸುವವರು ಯಾರು ಅಂತಿದೆ. ಮಾನಿಟರಿ ಪಾಲಿಸಿ, MP. ಭಾರತದಲ್ಲಿ ಹಣಕಾಸು ನೀತಿಯನ್ನ ಅನುಷ್ಠಾನಗೊಳಿಸುವವರು ಯಾರು ಅಥವಾ ಮಾನಿಟರಿ ಪಾಲಿಸಿ ಅಂತ ಕರೀತಾರೆ. ನಾನು ಆ್ಯಕ್ಚುಲಿ ಹಿಂದೆ ಕ್ವಶನ್ ಅಲ್ಲಿ ಚರ್ಚೆ ಮಾಡಿ ನೋಡಿದಿರಲ್ಲ. ಎಸ್, ನೋಡಿನವರು ಥಮ್ಸಪ್ ಕೊಡಿ, ಲೈಕ್ ಮಾಡಿ ಒಂದು. ಎಸ್ ಸರ್, ನಾನು ಹಿಂದೆ ಹೇಳಿದ್ರಿ ನೀವು ಅನ್ನೋರು, ನನಗೆ ಇದಕ್ಕೆ ಆನ್ಸರ್ ಗೊತ್ತನ್ನೋರು ಒಂದು ಲೈಕ್ ಮಾಡಬೇಕು. ರಿಸರ್ವ್ ಬ್ಯಾಂಕ್ ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್, RBI. RBI ನಮ್ಮ ದೇಶದಲ್ಲಿ ಹಣಕಾಸು ನೀತಿಯನ್ನು ರೂಪಿಸುತ್ತದೆ. ಅದಕ್ಕೆ ನಾವು ಮಾನಿಟರಿ ಪಾಲಿಸಿ ಅಂತ ಕರಿತೀವಿ. ಅದರಲ್ಲಿ ರೆಪೋ ರೇಟ್ ಬರುತ್ತೆ, SLR ಬರುತ್ತೆ, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, CRR, ಕ್ಯಾಶ್ ರಿಸರ್ವ್ ರೇಷಿಯೋ, ಬ್ಯಾಂಕ್ ದರ, ರಿವರ್ಸ್ ರೆಪೋ ದರ, ಹೀಗೆಲ್ಲ ಬರ್ತವೆ ಅಂತ ನಾನು ಹೇಳಿದ್ದೆ. ಅದಕ್ಕೆ ಉತ್ತರ RBI, ಭಾರತೀಯ ರಿಸರ್ವ್ ಬ್ಯಾಂಕ್. ಸಾರ್ವಜನಿಕ ಸಾಲ ಎಂದರೆ ಪಬ್ಲಿಕ್ ಡೆಟ್ ಅಂತ ಕರಿತೀವಿ. ಪಬ್ಲಿಕ್ ಡೆಟ್, DEBT, ಡೆಟ್, ಬಿ ಸೈಲೆಂಟ್ ಆಗುತ್ತೆ, ಡೆಟ್, ಪಬ್ಲಿಕ್ ಡೆಟ್. ಸಾರ್ವಜನಿಕ ಸಾಲ ಎಂದರೆ ಅಂತ ಪ್ರಶ್ನೆ ಇದೆ. ಸಾರ್ವಜನಿಕ ಸಾಲ ಅಂದರೆ ನೋಡಿ, A ಆಗಲ್ಲ, B ಆಗಲ್ಲ, C ಆಗಲ್ಲ, D ಆನ್ಸರ್. ಸರ್ಕಾರ ಎತ್ತುವ ಸಾಲ. ಸಾರ್ವಜನಿಕ ಅಂದರೆ ನಮ್ದೇ ತಾನೆ, ಸರ್ಕಾರ ಅಂದರೆ ಯಾರು, ನಮ್ಮಿಂದನೇ ಆಗಿದೆ. ಸೊ ಸರ್ಕಾರ ಮಾಡುವ ಸಾಲಕ್ಕೆ ನಾವು ಸಾರ್ವಜನಿಕ ಸಾಲ ಅಂತ ಕರಿತೀವಿ, ಪಬ್ಲಿಕ್ ಡೆಟ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ರಾಷ್ಟ್ರೀಯ ಯೋಜನಾ ಆಯೋಗ ಹೊಂದಿದೆ, ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್. ರಾಷ್ಟ್ರೀಯ ಯೋಜನಾ ಆಯೋಗ ಹೊಂದಿದೆ. ಒಂದು ಶಾಸನಬದ್ಧ ಸಂಸ್ಥೆ ಅಲ್ಲ, ಒಂದು ತಾತ್ಕಾಲಿಕ ಸಂಸ್ಥೆ ಅಲ್ಲ, ಒಂದು ಕಾರ್ಯನಿರ್ವಾಹಕ ಸಂಸ್ಥೆ ಅಲ್ಲ, ಒಂದು ಸಲಹಾ ಸಂಸ್ಥೆ, ಅಡ್ವೈಸರಿ ಬೋರ್ಡ್ ಅಂತ ಕರಿತೀವಿ. ಯೋಜನಾ ಆಯೋಗ ಇತ್ತಲ್ಲ, ಈಗ ಏನಿದೆ, ನೀತಿ ಆಯೋಗ ಇದೆ. ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗ ಬಂದಿದೆ, ಮೋದಿ ಬಂದ ಮೇಲೆ ಚೇಂಜ್ ಆಗಿದೆ. ಇವೆರಡು ಸೇಮ್, ಎರಡೂ ಇರಲಿ. ಇವೆರಡು ಸಂವಿಧಾನಾತ್ಮಕ ಸಂಸ್ಥೆಗಳು ಅಲ್ಲ, ಸಂವಿಧಾನಾತ್ಮಕ ಸಂಸ್ಥೆಗಳು ಅಲ್ಲ ಮತ್ತು ಶಾಸನಬದ್ಧ ಸಂಸ್ಥೆಗಳು ಕೂಡ ಅಲ್ಲ. ಸಂವಿಧಾನಾತ್ಮಕ ಅಂದರೆ ವಿಧಿಗಳಿರ್ತವೆ, ವಿಧಿಗಳನ್ನು ಇಲ್ಲ ಅದಕ್ಕೆ. ಮತ್ತೆ ಒಂದು ಶಾಸನಬದ್ಧ ಅಂದರೆ ಸಂಸತ್ತಿನಲ್ಲಿ ಒಂದು ಕಾನೂನನ್ನು ಮಾಡಿ ಸ್ಥಾಪನೆ ಮಾಡುವಂಥದ್ದು. ಇವೆರಡು ಏನಪ್ಪಾ ಅಂದರೆ ನಾರ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ನೈದರ್ ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಕರಿತೀವಿ. ಸಂವಿಧಾನಾತ್ಮಕ ಸಂಸ್ಥೆಯೂ ಅಲ್ಲ, ಶಾಸನಬದ್ಧ ಸಂಸ್ಥೆಯೂ ಅಲ್ಲ. ಇವೆಲ್ಲ ಸಲಹಾ ಸಂಸ್ಥೆಗಳು, ಇವನ್ನ ಸುಮ್ಮನೆ ಹಾಗೆ ಸ್ಥಾಪನೆ ಮಾಡಿರುವಂಥದ್ದು. ಸಲಹಾ ಸಂಸ್ಥೆಗಳು ಹಾಗೆ ಸುಮ್ಮನೆ ಒಂದು ಕಾರ್ಯಾಂಗದ ನಿರ್ಣಯದ ಮುಖಾಂತರ, ಎಕ್ಸಿಕ್ಯೂಟಿವ್ ಆರ್ಡರ್ ಮುಖಾಂತರ ಅವುಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಮಾನವ ಅಭಿವೃದ್ಧಿಯ ಮೊದಲ ವರದಿಯನ್ನು ಸಿದ್ಧಪಡಿಸಿದ ವರ್ಷ ಅಂತಿದೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕೇಳಿರಿ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ವರದಿಯನ್ನು ಮೊದಲು ಸಿದ್ಧಪಡಿಸಿದ್ದು ಯಾವಾಗ? ವೆರಿ ಇಂಪಾರ್ಟೆಂಟ್ ಕ್ವಶನ್. 1999, 1999 ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್.